ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂರ್ಣಾನಂದ ಜ್ಞಾನ ಶಕ್ತಿ ಸ್ವರೂಪಂ ನಿತ್ಯಮವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ. ಸರಿ, ಇವತ್ತು ಉಪನಿಷತ್ತಿನ ಪಾಠದಲ್ಲಿ 5 ಉಪನಿಷತ್ತುಗಳು ಮುಕ್ತಾಯವಾದದ್ದರಿಂದ 6ನೇ ಉಪನಿಷತ್ತಾಗಿ ಮತ್ತ ಮಾಂಡೂಕೋಪನಿಷತ್ತು ಅಂತ ಇದಕ್ಕೆ ಹೆಸರು. ಮಾಂಡೂಕೋಪನಿಷತ್ತು ಅಂತ ಯಾಕೆ ಹೆಸರು ಬಂತು, ಏನಾತು ಅಂತ ಆಚಾರ್ಯ ಭಾಷ್ಯದಲ್ಲಿ ವಿಸ್ತಾರವಾಗಿ ತಿಳಿಸ್ತಾರಾದ್ದರಿಂದ ಮೊದಲು ವಿಷಯವನ್ನು ಮಾತ್ರ ಹೇಳೋಣ ಅಂತೆ. ಮಂಗಳಾಚರಣದ ಅರ್ಥ, ಈ ಉಪನಿಷತ್ತಿನ ಸಾಮಾನ್ಯ ಪರಿಚಯ ಏನು ಅಂತಂದ್ರೆ ಪ್ರಣವೋಪಾಸನ ಅಂತಂದ್ರೆ ಓಂಕಾರದ ಮೂಲಕವಾಗಿ ಭಗವಂತನ ಉಪಾಸನೆಯನ್ನ ಮಾಡುವುದು. ಓಂ ಅಂತೇನಿದೆ ಅಲ್ಲ, ಇದರ ಮೂಲಕ ಭಗವಂತನ ಆರಾಧನಾ, ಭಗವಂತನ ಉಪಾಸನ. ಅದು ಹೆಂಗ್ ಮಾಡಬೇಕು? ಓಂಕಾರದ ಮೂಲಕವಾಗಿ ಭಗವಂತನ ಉಪಾಸನ ಮಾಡಬೇಕು ಅಂದ್ರೆ ಹೆಂಗ್ ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಈ ಉಪನಿಷತ್ತು ನಮಗ ಕಲಿಸ್ತದೆ. ಹಿಂಗ ಉಪಾಸನ ಮಾಡು, ಓಂಕಾರದಿಂದ ಭಗವಂತನ ಆರಾಧನೆ ಮಾಡೋದಾದ್ರೆ ಈ ರೀತಿಯಾಗಿ ಮಾಡು. ಹೆಂಗ? ಸಮಸ್ತ ವ್ಯಸ್ತ, ಸಮಸ್ತೋಪಾಸನ ವ್ಯಸ್ತೋಪಾಸನ ಅಂದ್ರೆ ಒಟ್ಟು ಪೂರ್ಣ ಓಂಕಾರ ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು? ಓಂಕಾರದ ವ್ಯಸ್ತ ಅಂದ್ರೆ ಅಕಾರ, ಉಕಾರ, ಮಕಾರ ಮತ್ತು ನಾದ, 4 ಅಕ್ಷರಗಳಿಂದ ಕೂಡಿದ ಓಂಕಾರದ ಉಪಾಸನ ಧ್ಯಾನ ಅಂದ್ರೆ ಏನ್ ಮಾಡಬೇಕು ಅಂತ ಇಡಿಯಾದ ಉಪನಿಷತ್ತು ಸಮಸ್ತ ವ್ಯಸ್ತ ಪ್ರಣವೋಪಾಸನೆಯನ್ನು ತಿಳಿಸಲು ಹೊರಟಿದೆ. ಆ ಓಂಕಾರದ ಮೂಲಕವಾಗಿ ಭಗವಂತನ ಉಪಾಸನೆ ಮಾಡ್ತಾ ಇದ್ರೆ ಆ ಭಗವಂತ ಯಾರು, ಹೇಗಿದ್ದಾನೆ? ಪ್ರವಚನಗಳಲ್ಲಿ ಅಥವಾ ಈ ಮೊದಲು ಪಾಠಗಳಲ್ಲಿ ನಾವು ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಎಂಬ ಭಗವದ್ರೂಪಗಳ ಬಗ್ಗೆ ಸ್ವಲ್ಪ ಕೇಳಿರ್ತೇವೆ. ಅದರ ಉಪಾಸನೆಯನ್ನ ಈಗ ತಿಳಿಸಿಕೊಡ್ಲಿಕ್ಕೆ ಹೊರಟಿದ್ದಾರೆ. ಸರಿ, ಪ್ರಣವೋಪಾಸನೆಯನ್ನ ಮಾಡಬೇಕು. ಆ ಉಪಾಸನಾ ಕ್ರಮ ಹೆಂಗ್ ಮಾಡಬೇಕು ಅಂತ ಹೇಳಿ ಅದು ಸಮಸ್ತ ಪ್ರಣವ ವ್ಯಸ್ತ ಪ್ರಣವ ಮಾಡ್ಲಿಕ್ಕೆ ಹೊರಟಾರ. ಅದರ ರೂಪಗಳು, ಓಂಕಾರದಲ್ಲಿದ್ದ ರೂಪಗಳು ನಮಗೆ ಪ್ರಾಯಶಃ ಶ್ರುತವಾದದ್ದರಿಂದ ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಅಂತ ತಿಳಿದುಕೊಂಡು ಇದೇನ್ ಸಂಬಂಧ, ಇದು ಯಾಕೆ ಉಪಾಸನೆ ಮಾಡ್ಬೇಕು ನಾವು? ಯಾಕಂದ್ರೆ ಉಪಾಸನ ಹೆಂಗಿರ್ತದ, ನಮಗೆ ಉಪಕರಿಸಿದ ರೂಪವಾದ್ರೆ ನಾವು ಉಪಾಸನ ಮಾಡ್ತೀವಿ. ಈಗ ಉದಾಹರಣೆಗೆ ಸುಮ್ಮನೆ ಒಂದು ಸ್ಯಾಂಪಲ್ ತಿಳಿಸಿರ್ತೀನಿ. ಮೋಹಿನಿ ರೂಪದ ಉಪಾಸನೆಯನ್ನು ನಾವು ಮಾಡ್ತೀವ? ಏನಾದ್ರೂ ಹೇಳೋಣಂತೆ. ಬುದ್ಧ ರೂಪದ ಉಪಾಸನೆ ಮಾಡ್ತೀವ? ಇಲ್ಲ. ಕಲ್ಕಿ ರೂಪದ ಉಪಾಸನೆ ಮಾಡ್ತೀವ? ಇಲ್ಲ. ಅಂದ ಮೇಲೆ ಎಷ್ಟೋ ಭಗವದ್ ರೂಪಗಳಲ್ಲಿ ಕೆಲವು ಉಪಾಸನೆಗಳನ್ನ ಮಾಡುವುದಿಲ್ಲ. ಕಾರಣ ಏನು ಅಂದ್ರೆ ನಮಗೂ ಆ ಭಗವದ್ ರೂಪಕ್ಕೂ ಸಂಬಂಧ ಬಂದಿಲ್ಲ, ಉಪಕಾರಿ ಉಪಕೃತೃ ಭಾವ ಬಂದಿಲ್ಲ. ಆ ಭಗವದ್ ರೂಪ ಒಂದೇನೋ ಉಪಕಾರ ಮಾಡಿದ, ಅದಕ್ಕೆ ನಾವು ಉಪಾಸನ ಮಾಡಬೇಕು? ಇಲ್ಲ. ವ್ಯಾಸರ ಉಪಾಸನೆ ಮಾಡ್ತೀವಿ, ವೇದವ್ಯಾಸ ದೇವರದ್ದು. ಕೃಷ್ಣ ರಾಮರ ಉಪಾಸನೆ ಮಾಡ್ತೀವಿ, ನರಸಿಂಹದೇವರ ಉಪಾಸನ ಮಾಡ್ತೀವಿ. ಹಾಗೆ ಈ ಉಳಿದ ರೂಪಗಳ ಉಪಾಸನೆಯನ್ನ ಮಾಡುವುದಿಲ್ಲ. ಒಂದು ವೇಳೆ ವಿಶ್ವತೈಜಸ ಪ್ರಾಜ್ಞ ತುರ್ಯ ಆತ್ಮ ತುರ್ಯರಾದ 4 ರೂಪಗಳ ಉಪಾಸನೆ ಮಾಡಬೇಕಾದ್ರೆ ನಮಗೂ ಆ ಭಗವದ್ ರೂಪಕ್ಕೂ ಏನಾದರೂ ಒಂದು ಉಪಕಾರ ಉಪಕರ್ತೃ ಭಾವ ಅಂದ್ರೆ ನಾವು ಉಪಕಾರ ಮಾಡಿಸಿಕೊಂಡವರು, ಉಪಕಾರ ಮಾಡಿದವನು ಅಂತ ಇರಬೇಕು ಅಂತ ಅನ್ಬೇಕು. ಏನು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ. ಪ್ರತಿಯೊಬ್ಬ ಜೀವಿಗೂ ಕೂಡ ಅಂದ್ರೆ ನಮಗೆ ಅಂತ ಇಟ್ಕೊಳ್ರಿ, ನಾವು ಶಾಸ್ತ್ರಾಧಿಕಾರಿಗಳಾದವರಿಗೆ 4 ಅವಸ್ಥೆಗಳು ಬರ್ತವೆ. ಏನ್ 4 ಅವಸ್ಥಾ? ಎಚ್ಚರದ ಅವಸ್ಥಾ, ಅದಾದ ಮೇಲೆ ಸ್ವಪ್ನದ ಅವಸ್ಥಾ, ಅದಾದ ಮೇಲೆ ಸುಷುಪ್ತಿ ಅವಸ್ಥಾ. ಇವು ಸಂಸಾರದಲ್ಲಿ ಇದ್ದಾಗ ಎಲ್ಲರಿಗೂ ಬರುವಂತಹ ಅಂದ್ರೆ ಅನಿವಾರ್ಯವಾದ ಅವಸ್ಥೆಗಳು. ತಪ್ಪಿಸಿಕೊಳ್ಳಿಕ್ ಬರೋದಿಲ್ಲ ಈ ಅವಸ್ಥೆಗಳಿಂದ. ನೀವು ನೆನಪಿಟ್ಟುಕೊಳ್ರಿ, ನಾ ಈ ಅವಸ್ಥೆಯಿಂದ ತಪ್ಪಿಸಿಕೊಳ್ತೀನಿ ಅಂತ. ಇನ್ನುಳಿದ ಅವಸ್ಥೆಗಳ ಬಗ್ಗೆ ನಾವು ಹೇಳಲಿಕ್ಕೆ ಹೊರಟಿಲ್ಲ. ಇವು 4 ಹೇಳಿದಾಗ ಗಂಗಾರಾಚಾರ ಇನ್ನೂ ಬೇರೆ ಅವಸ್ಥೆ ಬರ್ತಾವಲ್ಲ ಅಂತ ಪ್ರಶ್ನೆ ಮಾಡಬಾರ್ದು. ಯಾವುದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅದನ್ನಷ್ಟ ತಿಳ್ಕೊಬೇಕು ಹೊರತಾಗಿ
ನಮ್ಮ ಬುದ್ಧಿಗೆ ಬಹಳ ಪ್ರೆಷರ್ ಹಾಕಿ ಬೇರೆ ವಿಚಾರಗಳನ್ನು ತಗೊಳಿಕ್ ಹೋಗ್ಬಾರ್ದು ಪಾಠದಾಗ. ಅಲ್ರಿ ಮತ್ ಮೂರ್ಛಾವಸ್ಥಾನ್ ಬರ್ತದ ಅದೋ ಇಲ್ಲೋ ಅಂತ ಹಿಂಗೆಲ್ಲ. ಎಲ್ಲಾ 108 ಅವಸ್ಥಾ ಅವಪ್ಪ. ಸಾಮಾನ್ಯವಾಗಿ ಎಲ್ಲರಿಗೂ ಬಹುಭಾಗ ಬರುವ ಅವಸ್ಥೆಗಳನ್ನು ಹೇಳಿಕತ್ತೀವಿ. ಕಂಪಲ್ಸರಿ ಎಲ್ಲರಿಗೂ ಮೂರ್ಛಾ ಬರ್ತದೇನೋ, ಬರುವುದಿಲ್ಲ. ಕಂಪಲ್ಸರಿ ಎಲ್ಲರಿಗೂ ಇನ್ನೊಂದು ಯಾವುದೋ ನಿದ್ರೆ ನಡೆದಾಡೋ ಅವಸ್ಥೆ ಇರ್ತದೆ, ಅದು ಬರ್ತದೇನೋ, ಬರೋದಿಲ್ಲ. ಅರೆನಿದ್ರಾವಸ್ಥೆ ಅಂತ ಇರ್ತದೆ, ಅದು ಎಲ್ಲರಿಗೂ ಬರ್ತದೇನೋ, ಬರುವುದಿಲ್ಲ. ಅಂದ ಮೇಲೆ ಎಲ್ಲರಿಗೂ ಬರುವಂತಹ ಅವಸ್ಥೆಗಳು, ನಿಶ್ಚಿತ ಅವಸ್ಥೆಗಳು ಯಾವುದೋ ಅದನ್ನೇ ಹೇಳಿಕತ್ತೀವಿ. ಆದ್ದರಿಂದ ಆ ಅವಸ್ಥಾ ನಿಯಾಮಕವಾದ ಭಗವದ್ ರೂಪಗಳು ಯಾವುದೋ ಅವೇ ವಿಶ್ವಾದಿ ರೂಪಗಳು. ಆ ವಿಶ್ವಾದಿ ರೂಪಗಳಿಗೂ ನಮ್ಮ ಜೀವನದಲ್ಲಿ ಬರುವ ಅವಸ್ಥೆಗಳಿಗೂ ಸಂಬಂಧ ಉಂಟು. ಕನಸು ಕಾಣುತ್ತೇವೆ ಅಂದ್ರೆ ಅದೊಂದು ಅವಸ್ಥಾ, ಸ್ವಪ್ನ ಕಾಣುವ ಅವಸ್ಥೆ, ಸ್ವಪ್ನಾವಸ್ಥಾ. ಆ ಸ್ವಪ್ನಾವಸ್ಥೆಯ ನಿಯಾಮಕನಾಗಿ ಇರುವ ಭಗವಂತ ತೈಜಸ. ಅಂದ್ರೆ ತೈಜಸ ನಾಮಕ ಭಗವಂತನು ನನ್ನಲ್ಲಿ ಇದ್ದು ನನಗೆ ಸ್ವಪ್ನಗಳನ್ನು ಪ್ರದರ್ಶಿಸುತ್ತಾನೆ. ಚಂದ ನಿದ್ದೆ ಮಾಡಿಬಿಡ್ತೀವಿ. ಆ ನಿದ್ರಾವಸ್ಥೆಯನ್ನ ಕೊಡುವ ಭಗವದ್ ರೂಪ ಪ್ರಾಜ್ಞಾ, ಅಂದ್ರೆ ಅವಸ್ಥಾಪ್ರದ. ಈಗ ಹೆಂಗ್ ಲಿಂಕ್ ಆಗ್ಲಿಕ್ಕತ್ತದ ನೋಡ್ಕೊಳ್ರಿ. ಏನ್ ಲಿಂಕ್ ಆಗ್ಲಿಕ್ಕತ್ತದ ಅಂದ್ರೆ, ನನ್ನ ಜೀವನದ 4 ಅವಸ್ಥೆಗಳಿಗೂ ಭಗವಂತನ 4 ರೂಪಗಳಿಗೂ ಲಿಂಕ್ ಆಗ್ಲಿಕ್ಕತ್ತದ, ಸಂಬಂಧ ಆಗ್ಲಿಕ್ಕತ್ತದ. ಆ 4 ರೂಪಗಳಿಗೂ ಪ್ರಣವದ ಒಂದೊಂದು ಅಕ್ಷರಗಳಿಗೂ ಸಂಬಂಧಗೊಳ್ತಾದ. ಸೊ ನಾವು ಓಂಕಾರದ ಮೂಲಕವಾಗಿ ಭಗವದಾರಾಧನೆಯನ್ನ ಯಾಕೆ ಮಾಡಬೇಕು ಅಂದ್ರೆ, ನಮ್ಮ ಅವಸ್ಥಾನಿಯಾಮಕ ಭಗವದ್ ರೂಪಗಳು. ಆದ್ದರಿಂದ ಓಂಕಾರದ ಮೂಲಕ ಭಗವದ್ ಆರಾಧನೆಯನ್ನ ಮಾಡಬೇಕು. ಇಷ್ಟು ನಾವು ಒಂದು ಲೈನ್ ಬರ್ಕೊಂಡು ಇಟ್ಕೊಂಡಿರ್ಬೇಕು. ಏನು ಅಂದ್ರೆ, ನಮಗೆ ಬರುವ 4 ಅವಸ್ಥೆಗಳಿಗೆ ನಿಯಾಮಕವಾದ ವಿಶ್ವಾದಿ 4 ರೂಪಗಳು ಓಂಕಾರದ ಮೊದಲಿನ 4 ಅಂಶಗಳಿಂದ ಪ್ರತಿಪಾದ್ಯವಾಗಿವೆ. ಹಾಗಾಗಿ ಪ್ರಣವೋಪಾಸನಾ. ಈಗ ಈ ಉಪನಿಷತ್ತಿನ ದ್ರಷ್ಟಾರರು ಯಾರು, ಋಷಿಗಳು ಯಾರು ಅಂತ ಒಂದು ಚಿಂತನೆ ಮೊದಲು. ಮಾಂಡೂಕೋಪನಿಷತ್ತನ್ನ ಕಂಡುಕೊಂಡ ಋಷಿ ವರುಣ. ಬಹಳ ಅಪರೂಪದ ವಿಚಾರ. ವರುಣನು ಒಬ್ಬ ಋಷಿಯಾಗಿ ಒಂದು ವೇದ ಮಂತ್ರವನ್ನ ಕಂಡುಕೊಳ್ತಾನೆ ಅಂತ ನಮಗೆ ಕಲ್ಪನೆಯೂ ಇಲ್ಲ. ಯಾಕಂದ್ರೆ ನಮ್ಮ ಸಂಬಂಧ ಬರುವುದಿಲ್ಲ ಅದು. ವರುಣನ ಕಥೆ ಎಷ್ಟು ಕೇಳಿವಿ, ಬಹಳ ಕಡಿಮೆ ಕೇಳಿವಿ ನಾವೆಲ್ಲರ. ಅದರಿಂದ ವರುಣ ಒಬ್ಬ ಋಷಿಯಾಗಿಯೂ ಒಬ್ಬ ದೇವತೆಯಾಗಿಯೂ ದೇವಋಷಿಯಾಗಿಯೂ ಇದ್ದವನು. ಯಾಕ ಈ ಮಂತ್ರವನ್ನ ಕಂಡ. ಯಾವ ಮಂತ್ರವನ್ನ? ಮಾಂಡೂಕೋಪನಿಷತ್ತನ್ನ ಪೂರ್ಣವಾಗಿ ಕಂಡಿದ್ದಾನೆ. ಅದಕ್ಕೆ ವಾರಣೋಪನಿಷತ್ ಅಂತ ಇರ್ಬೇಕಾಗಿತ್ತು. ವರುಣ ಕಂಡಿದ್ರೆ ಮಾಂಡೂಕೋಪನಿಷತ್ತು ಅಂತ ಯಾಕೆ ಬಂತು ಅಂತ ಪ್ರಶ್ನೆ. ಹೌದಾ ಇಲ್ಲ? ವರುಣ ಕಂಡಿದ್ದಾನ ವಾರಣೋಪನಿಷತ್ತು, ಮತ್ ಮಾಂಡೂಕ ಯಾಕ? ವರುಣ ಎಲ್ಲಿದ್ದು ಕಂಡಾನ ಅಂದ್ರೆ ಕಪ್ಪೆಯ ರೂಪದಲ್ಲಿ ಇದ್ದು ಕಂಡಿದ್ದಾನೆ ಈ ಮಂತ್ರಗಳನ್ನ. ಬರ್ಕೊಳ್ರಿ. ಮಂಡೂಕ ರೂಪಿಣ ವರುಣೇನ ಅಂದ್ರೆ ಕಪ್ಪೆಯ ರೂಪದಲ್ಲಿದ್ದ ವರುಣ, ಕಪ್ಪೆಯ ರೂಪದಲ್ಲಿದ್ದ ವರುಣ ನಾಲ್ಕು ರೂಪದ ಭಗವಂತನನ್ನು ಓಂಕಾರದಿಂದ ಕಂಡುಕೊಂಡ. ಅಂದ್ರೆ ಅದನ್ನ ಸ್ತೋತ್ರ ಮಾಡಿದ. 4 ರೂಪದ ವಿಶ್ವ ತೈಜಸ ಪ್ರಾಜ್ಞೆ ತುರಿ ಎಂಬ 4 ರೂಪದ ಭಗವಂತನನ್ನು ಸ್ತೋತ್ರ ಮಾಡಿದ. ಅಂದ್ರ ಇವತ್ತೇ ನಾವ್ ಎಲ್ಲೇ ದಾಸ ಸಾಹಿತ್ಯದಲ್ಲಾಗ್ಲಿ, ವ್ಯಾಸ ಸಾಹಿತ್ಯದಲ್ಲಾಗ್ಲಿ, ಆಚಾರ್ಯ ಗ್ರಂಥದಲ್ಲಾಗ್ಲಿ ವಿಶ್ವ ತೈಜಸ ಪ್ರಾಜ್ಞೆ ತುರಿಯನ ಬಗ್ಗೆ ಬರ್ತದ ಅಂತ ಅಂದ್ರ ಅದನ್ನ ಜಗತ್ತಿಗೆ ತೋರಿಸಿ ಕೊಟ್ಟವನೇ ವರುಣ. ಯಾವ ರೂಪದಲ್ಲಿ? ಮಾಂಡೂಕ ರೂಪದಲ್ಲಿ, ಅಂದ್ರೆ ಕಪ್ಪೆಯ ರೂಪದಲ್ಲಿ, ಮಂಡೂಕ ರೂಪದಲ್ಲಿ ತೋರಿಸಿದ್ದಾನೆ. ಅದಕ್ಕದು ಮಾಂಡೂಕ ಉಪನಿಷತ್ತು ಅಂತ ಕರೆಸಿಕೊಂಡಿದೆ. ಸರಿ ಆಯ್ತಾ? ಇನ್ನ ಋಷಿಗಳು ಯಾರಾದ್ರೂ ಈ ಉಪನಿಷತ್ತಿಗೆ? ವರುಣ. ಎಲ್ಲಿದ್ದ ವರುಣ? ಮಂಡೂಕ ರೂಪದಲ್ಲಿದ್ದ ವರುಣ ಋಷಿ. ದೇವತಾ ಯಾರು? ವಿಶ್ವಾದಿ ರೂಪಗಳೇ ದೇವತಾ. ಬರ್ಕೊಂಡಿಟ್ಕೊಳ್ರಿ, ವಿಶ್ವಾದಿ ರೂಪಗಳೇ ದೇವತಾ. ಇನ್ನು ಛಂದಸ್ಸು, ಅನುಷ್ಠುಪ್ ಛಂದಸ್ಸು. ಇನ್ನು ಕೆಲವು ವಾಕ್ಯ ರೂಪದಲ್ಲವ. ವಾಕ್ಯ ರೂಪ ಹಾಗೂ ಅನುಷ್ಠುಪ್ ಛಂದಸ್ನಲ್ಲವ. ಇನ್ನು ಈ ಉಪನಿಷತ್ತಿನಲ್ಲಿ 2 ರೀತಿಯಿಂದ ವಿಭಾಗ ಮಾಡುತ್ತದೆ. ಏನು ಅಂದ್ರೆ, ವರುಣ ಕಂಡಿರುವಂತಹ ಮಂತ್ರಗಳು ಜೊತೆಗೆ ಬ್ರಹ್ಮದೃಷ್ಟವಾದ ಮಂತ್ರಗಳು. ಅಂದ್ರೆ ಬ್ರಹ್ಮದೇವರು ಇದೇ ವಿಷಯದಲ್ಲಿ ಕಂಡಿರುವ ಮಂತ್ರಗಳನ್ನು ವರುಣ ದೇವರು ತಾವು ಕಂಡ ಮಂತ್ರಗಳಿಗೆ
ಸಂವಾದಿಯಾಗಿ ಕೊಡ್ತಾರೆ. ನೋಡ್ರಪ್ಪ, ನಾ ಹೇಳೀನಿ ಅಂತ ತಿಳ್ಕೊಂಡು ನನ್ನ ಮೇಲೆ ನಿಮ್ಗೆ ಅವಿಶ್ವಾಸ ಬರ್ತಿದ್ರೆ ಬ್ರಹ್ಮದೇವ್ರ ವಾಕ್ಯ ನೋಡ್ರಿ ಅಂಥೇಳಿ ವರುಣದೇವರು ತಮ್ಮ ತಮ್ಮ ಮಾತುಗಳಿಗೆ ಪ್ರತಿಯೊಂದು ಕಡೆಗೂ ಕೂಡ ಏನ್ ಕೊಡ್ತಾರ ಅಂತಂದ್ರ ಬ್ರಹ್ಮ ಮಂತ್ರಗಳನ್ನ ಕೊಡ್ತಾರ. ಎಷ್ಟು ವಿಚಿತ್ರದ ಗೊತ್ತೇನ್ರಿ? ಉದಾಹರಣೆ ಮಾಡಿದ ಮಂತ್ರಗಳೇ ಹೆಚ್ಚವ, ವರುಣ ಕಂಡ ಮಂತ್ರಗಳೇ ಕಡಿಮೆ ಅವ. ವರುಣ ಕಂಡ ಮಂತ್ರ 12, ಉದಾಹರಿಸಿದ ಮಂತ್ರ 21, ಒಟ್ಟು 33 ಮಂತ್ರ. ಇಡೀ ಉಪನಿಷತ್ನೊಳಗಿರೋದೇ 33 ಮಂತ್ರ. ಆ 33 ಮಂತ್ರಗಳಲ್ಲಿ ವರುಣ ಕಂಡಿರುವಂತಹದ್ದು 12. ಬರ್ಕೊಳ್ರಿ. ವರುಣ ದೃಷ್ಟ ಮಂತ್ರ 12, 12 ಮಂತ್ರಗಳನ್ನು ವರುಣ ಕಂಡಿದ್ದಾನೆ. ಸಂವಾದಿಯಾಗಿ ಕೊಟ್ಟ ಬ್ರಹ್ಮದೃಷ್ಟ ಮಂತ್ರಗಳು 21, ಒಟ್ಟಿನಲ್ಲಿ 33. ಇವ 12 ಕಂಡಾರ, ಅವ 21 ಅವ. ಇದು ನೋಡ್ರಿ 1 2 1 2 ಆಟಿವೆಲ್ಲ 12 ಹಿಂಗ 21 ಹಿಂಗ ಉಳ್ಸಿರ 33. ಹಾಗಾಗಿ 33 ಮಂತ್ರಗಳು. ಈ 33 ಮಂತ್ರಗಳಿಂದ ನಾವೀಗೇನು ಅಭ್ಯಾಸ ಮಾಡ್ಲಿಕ್ಕೆ ಹೊರಟಿದ್ದೇವೆ, ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಎಂಬ ಭಗವದ್ ರೂಪಗಳ ಬಗ್ಗೆ ವಿಸ್ತಾರವಾದ ಮಾಹಿತಿ. ಪ್ರಾಯಶಃ ಇಲ್ಲಿ ಬಿಟ್ರೆ ಇನ್ನೆಲ್ಲೂ ನಮಗೆ ವಿಸ್ತಾರವಾಗಿ ಸಿಗಂಗಿಲ್ಲ. ಎರಡನೇದ್ದೇನು ಅಂದ್ರೆ ಷಟ್ಪ್ರಶ್ನ, ಅಥರ್ವಣೋಪನಿಷತ್ತು, ಮಾಂಡೂಕೋಪನಿಷತ್ತು 3 ಅಥರ್ವ ವೇದಕ್ಕೆ ಸಂಬಂಧಪಟ್ಟದ್ದನ್ನೇ ಸಾಲಾಗಿ ಓದ್ಕೊಂಡು ಬಂದೀವಿ. ನಮ್ದು ಈ ಸಲ ಅಧ್ಯಯನದ ಬಹಳ ವಿಚಿತ್ರದ. ಮೊದಲನೇದ್ದು ಈಶಾವಾಸ್ಯ ಓದಿದ್ದು ಅದು ಇದಕ್ಕದು ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಕೇನೋಪನಿಷತ್ತು ಸಾಮವೇದಕ್ಕೆ ಸಂಬಂಧಪಟ್ಟದ್ದು. ಕಠೋಪನಿಷತ್ತು ಮತ್ತೆ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಅದು 3 ಮುಗಿದ ಮೇಲೆ ಮತ್ತೆ ಷಟ್ಪ್ರಶ್ನ, ಅಥರ್ವಣ, ಮಾಂಡೂಕೈನದ 3 ಅಥರ್ವೇದಕ್ಕೆ ಸಂಬಂಧಪಟ್ಟದ್ದು. ಇದು ಮುಗಿದ್ರೆ ಅಥರ್ವೇದಕ್ಕೆ ಸಂಬಂಧಪಟ್ಟದ್ದೇ ಮುಗಿದು ಹೋಯ್ತು. ಇನ್ ನೆಕ್ಸ್ಟ್ ಬರೋದೇ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು, ಋಗ್ವೇದಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಹಿಂಗ ಉಪನಿಷತ್ತುಗಳು ಬರ್ಲಿಕ್ಕತ್ತಾವ. ಸರಿ, ಓಕೆ, ಬರ್ರಿ. ಇನ್ನು ಮಂಗಳಾಚರಣ ನೋಡ್ರಿ. ಪೂರ್ಣ ಆನಂದ ಜ್ಞಾನ ಶಕ್ತಿ ಸ್ವರೂಪಂ ನಿತ್ಯಂ ವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ. ಪೂರ್ಣವಾದ ಆನಂದ, ಪೂರ್ಣವಾದ ಜ್ಞಾನ, ಪೂರ್ಣವಾದ ಶಕ್ತಿ ಇವುಗಳೇ ಸ್ವರೂಪವಾಗಿರುವ, ಅಂದ್ರೆ ಆ ಪೂರ್ಣ ಅನ್ನೋ ಶಬ್ದ ಆನಂದಕ್ಕೂ ಹಚ್ಕೋಬೇಕು, ಜ್ಞಾನಕ್ಕೂ ಶಕ್ತಿಗೂ ಹಚ್ಕೋಬೇಕು. ಬರೀ ಆನಂದ ಅಷ್ಟ ಪೂರ್ಣದ, ಜ್ಞಾನ ಪೂರ್ಣ ಇಲ್ಲ, ಅಥವಾ ಶಕ್ತಿ ಅಷ್ಟ ಪೂರ್ಣ ಹಿಂಗೆಲ್ಲ ಇಲ್ಲ. ಪೂರ್ಣವಾದದ್ದು ಆನಂದ ಜ್ಞಾನ ಶಕ್ತಿಗಳು, ಅವುಗಳೇ ಅವನ ಸ್ವರೂಪವಾಗಿವೆ. ಅವನು ನಿತ್ಯನಾಗಿದ್ದಾನೆ. ಯಾಕ ಅಂದ್ರ ಅವ್ಯಯ, ನಾಶರಹಿತನಾಗಿದ್ದಾನೆ. ಚತುರ್ಧಾ ಸರ್ವಭೋಕ್ತಾರಂ, 4 ರೂಪದಿಂದ ಸರ್ವಭೋಕ್ತ ಅಂದ್ರೆ ಸುಷುಪ್ತ್ಯವಸ್ಥೆಯಲ್ಲಿದ್ದ ಆನಂದವನ್ನ, ಸ್ವಪ್ನಾವಸ್ಥೆಯಲ್ಲಿರುವಂತಹದ್ದನ್ನ, ಜಾಗೃತಾವಸ್ಥೆಯಲ್ಲಿದ್ದದನ್ನ ಎಲ್ಲವನ್ನೂ ಭೋಗ ಮಾಡುತ್ತಾನೆ. ಅಂತಹ ಪರಂಪದಂ, ಸರ್ವಶ್ರೇಷ್ಠವಾದ ವಿಷ್ಣುವನ್ನು ಒಂದೇ ನಮಸ್ಕರಿಸುತ್ತೇನೆ ಅಂತ ಸಾಮಾನ್ಯವಾದ ಮಂಗಳಾಚರಣದ ಅಭಿಪ್ರಾಯ. ಸರಿ, ಉಪನಿಷತ್ ಪ್ರಾರಂಭ ಆಯಿತು. ತಗೊಳ್ರಿ. ಓಮಿತ್ಯೇತತ್ ಅಕ್ಷರಂ ಇದಂ ಸರ್ವಂ. ಓಮಿತ್ಯೇತತ್, ಓಂ ಅಂತೇನದ ನೋಡ್ರಿ, ಅದು ಓಂ ಅಂದ್ರೆ ಓಂಕಾರ ವಾಚ್ಯನಾದ ಭಗವಂತನು. ಇಲ್ಲಿ ಓಂಕಾರವೆಂಬ ಅಕ್ಷರದ ಬಗ್ಗೆ ಮಾತಾಡ್ತಿಲ್ಲ. ಓದಿದ್ರೆ ಹಂಗ ಅನಿಸ್ತದ, ಓಮಿತ್ಯೇತದ್ ಅಕ್ಷರಂ, ಓಂ ಎಂಬುವಂತಹ ಅಕ್ಷರ ಇದೆಯಲ್ಲ ಅದೇ ಇದಂ ಸರ್ವಂ, ಇದೆಲ್ಲ ಅಂತ ಹಿಂಗ ಅನಿಸ್ತದ. ಆ ಅರ್ಥ ಅಲ್ಲ. ಓಂ ಎಂದರೆ ಪರಮಾತ್ಮ. ಓಂಕಾರ ವಾಚ್ಯನಾದ ಪರಮಾತ್ಮನೇನಿದ್ದಾನಲ್ಲ ಅವನು ಅಕ್ಷರ, ಮೊದಲನೇದ್ದು. ಓಂಕಾರ ವಾಚ್ಯನಾದ ಪರಮಾತ್ಮನನ್ನು ಏನಂತ ಕರೀತೇವೆ? ಅಕ್ಷರ ಎಂದು ಕರೆಯುತ್ತೇವೆ. ಎರಡನೇದ್ದು ಇದಂ ಸರ್ವಂ, ಅವನೇ ಪರಿಪೂರ್ಣ, ಬೇರೆ ಯಾರೂ ಅಲ್ಲ. ಸರ್ವಂ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಓಮಿತ್ತೇತದಕ್ಷರಂ ಇದಂ ಪೂರ್ಣಂ. ಇವ ಓಂ ಅಂತೇನು ಪರಮಾತ್ಮ ಕರ್ಸ್ಕೊಂಡ ನೋಡ್ರಿ, ಅವನ ಅಕ್ಷರ, ಅವನೇ ಪೂರ್ಣ, ಹಿಂಗರ್ಥದಕ್ಕೆ. ಏನರ್ಥದಕ್ಕೆ? ಇವನೇ ಪೂರ್ಣ, ಇವನೇ ಮತ್ತೆ ಏನದು ನಾಶರಹಿತ ಅಕ್ಷರ. ಸರಿ ಆಯ್ತಾ? ಮೊದಲನೇ ಮಂತ್ರದ ಅರ್ಥ, ಓಂಕಾರ ವಾಚ್ಯನಾದ ಪರಮಾತ್ಮನನ್ನು ಪೂರ್ಣನೆಂದು ಉಪಾಸನೆ ಮಾಡ್ರಿ, ಅವಿನಾಶಿ ಎಂದು ಉಪಾಸನೆ ಮಾಡ್ರಿ. ಅಕ್ಷರ ಅನ್ನೋ ಶಬ್ದಕ್ಕೆ ಅವಿನಾಶಿ ಅಂತ ಅರ್ಥ. ಎಷ್ಟು ಚಂದ ಬರ್ಕೋಬೇಕು, ಎಷ್ಟು ಚಂದ ಅಭ್ಯಾಸ ಮಾಡ್ಬೇಕು ಅಂದ್ರೆ, ಓದಿದ್ರೆ ಮಂತ್ರ ಭ್ರಾಂತಿ ಉಂಟು ಮಾಡ್ತದೆ ನಮಗೆ. ಯಾಕಂದ್ರೆ ನಮಗೆ ಅಷ್ಟು ತಿಳುವಳಿಕೆ ಇಲ್ಲ. ಓಮಿತ್ತೇತದ ಅಕ್ಷರಂ ಇದಂ ಸರ್ವಂ, ಓಂ ಎಂಬುವ ಅಕ್ಷರವೇ ಇದೆಲ್ಲ. ಯಾವುದೆಲ್ಲ ಓಂ ಎಂದು ಏನ್ ಹೇಳಬೇಕು? ಏನ್ ಜಗತ್ತೆಲ್ಲೋ ಜೀವರಾಶಿಗಳೆಲ್ಲ ಓಂ ಅನ್ಬೇಕು, ಏನ್ ಅನ್ಬೇಕು? ಅದಕ್ಕೆ ಹಂಗಲ್ಲ. ಓಂಕಾರ ವಾಚ್ಯನಾದ ಪರಮಾತ್ಮನು ಪೂರ್ಣನಾಗಿದ್ದಾನೆ, ಅವಿನಾಶಿ ಆಗಿದ್ದಾನೆ. ಮುಗಿದೋಯ್ತು, ಮೊದಲನೇ ಭಾಗದ ಅರ್ಥ ಮುಗೀತು. ಬರ್ಕೊಂಡ್ರೇನ್ರಿ? ಗುಡ್ ಬಾಯ್. ತಸ್ಯ ಉಪವ್ಯಾಖ್ಯಾನಂ
ಭೂತಂ ಭವದ್ಭವಿಷ್ಯದಿತಿ. ಅಲ್ಲ, ಅದು ಹೆಂಗೆ ಅಕ್ಷರವಾಗಿದೆ ಅಂತ ನಮಗೆ ತಿಳಿಲಿಲ್ವಲ್ಲ. ಅದು ಅಕ್ಷರ ಹೆಂಗಂತ ನಮಗೆ ತಿಳಿಬೇಕಲ್ಲ ಮೊದಲು. ಯಾಕಂದ್ರೆ ಅವಿನಾಶಿ ಅಂತ ಆಗ್ಬೇಕಾದ್ರೆ ಏನಾಗ್ಬೇಕು, ಈಗ ನಿರುಕ್ತಿ ಅಂತ ಕರೀತಾರೆ ಅದಕ್ಕೆ. ನಿರುಕ್ತಿ ಅಂದ್ರೆ ಏನು, ಆ ಶಬ್ದವು ಅವನಲ್ಲಿ ಯಾಕೆ ಬಳಸ್ಲಿಕತ್ತಾರ ಅಂತ ತಿಳಿಸೋದ್ರಿ ಇದನ್ನ. ತಿಳಿತಾ, ಅರ್ಥ ಆಯ್ತಾ? ಆಚಾರ್ಯರು ಅಂತ ಬಳಸ್ತಿರ್ತಾರೆ. ಯಾಕೆ ಅವರಿಗೆ ಆಚಾರ್ಯರು ಅಂತ ಬಳಸ್ತಾರ ಅಂದ್ರ ಸ್ವಯಂ ಆಚರಣಶೀಲರಾಗಿದ್ದು ಮಂದಿಗೂ ಆಚರಣಶೀಲತೆಯನ್ನು ಕಲಿಸಿಕೊಡ್ತಿದ್ರೆ ಅವರಿಗೆ ಆಚಾರ್ಯರು ಅಂತ ಕರಿತಿರ್ತಾರೆ. ಹಾಗಾದ್ರೆ ಒಬ್ಬರಲ್ಲಿ ಆಚಾರ್ಯ ಎಂಬ ಶಬ್ದದ ಪ್ರಯೋಗ ಮಾಡಬೇಕಾದ್ರೆ ಅದರ ನಿರುಕ್ತಿ ನಿರ್ವಚನ ತಿಳಿದಿರ್ಬೇಕು. ಹಂಗ ಓಂಕಾರ ವಾಚ್ಯನಾದ ಪರಮಾತ್ಮನನ್ನು ಅಕ್ಷರ ಅಥವಾ ಅವಿನಾಶಿ ಎಂದು ಕರೆಯಬೇಕಾಗಿದ್ರೆ ಏನ್ ಕಾರಣ ಅಂದ್ರ ತಸ್ಯ ಉಪವ್ಯಾಖ್ಯಾನಂ, ಅದರ ನಿರುಕ್ತಿ ಏನ್ ಗೊತ್ತೇನು, ಭೂತಂ ಭವತ ಭವಿಷ್ಯದಿತಿ. ಮೂರೂ ಕಾಲದಲ್ಲಿಯೂ ಒಂದೇ ರೀತಿಯಾಗಿ ಇರ್ತಾನಲ್ಲ, ಆದ್ರಿಂದ ಅವಿನಾಶಿ. ನೋಡ್ರಿ ಎಷ್ಟು ಚಂದ ಬಿಡಿಸಿಕೊಡ್ತೇವೆ. ತಸ್ಯ ಉಪವ್ಯಾಖ್ಯಾನಂ, ಅದರ ವಿವರಣೆ ಏನು ಗೊತ್ತೇನು, ಉಪವ್ಯಾಖ್ಯಾನ ಅಂದ್ರೆ ನಿರ್ವಚನ. ಯಾಕೆ ಅವನಿಗೆ ಅವಿನಾಶಿ ಅಂತ ಕರೀತಾರೆ ಗೊತ್ತೇನು, ಭೂತಂ ಹಿಂದಿನ ಕಾಲದಲ್ಲೂ, ಭವತ್ ವರ್ತಮಾನ ಕಾಲದಲ್ಲೂ, ಭವಿಷ್ಯತ್ ಕಾಲದಲ್ಲೂ ವಿಕಾರಗೊಳ್ಳದೆ ನಿರ್ವಿಕಾರವಾಗಿ ಅವಿನಾಶಿಯಾಗಿ ಇರ್ತಾನ. ಆದ್ದರಿಂದ ಅವನನ್ನು ಅಕ್ಷರ ಎಂದು ಕರೆಯುತ್ತಾರೆ. ಸರಿಯಾತೇನ್ರಿ? ತಿಳಿತಾ ಎಲ್ಲರಿಗೂ ಕೂಡ? ಇನ್ನ ಸರ್ವಂ ಓಂಕಾರಗೇವ, ಜಗತ್ತಿನಲ್ಲಿ ಪೂರ್ಣವಾದದ್ದು ಅಂತ ಯಾವ್ದಾದ್ರು ಇದ್ರೆ ಅದು ಭಗವಂತನೊಬ್ಬನೇ. ಏನ್ ಚಂದ ನೋಡ್ರಿ, ಎಷ್ಟು ಚಂದದ. ಸರ್ವಂ ಓಂಕಾರ ಏವ, ಸರ್ವಂ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಮತ್ತೆ ಯಥಾ ಪ್ರಕಾರ ನೋಡ್ರಿ, ಆ ಪುಸ್ತಕದೊಳಗ ಪೆನ್ಸಿಲ್ ತಗೊಂಡು ಸರ್ವಂ ಇದ್ದಲ್ಲೆಲ್ಲ ಪೂರ್ಣ ಪೂರ್ಣ ಅಂತ ಬರ್ಕೊಳ್ರಿ. ಇಲ್ದೇ ಇದ್ರೆ ಕನ್ಫ್ಯೂಸ್ ಮಾಡ್ಕೋತೀರಿ ಅಕಸ್ಮಾತ್ ಇನ್ನೊಮ್ಮೆ ಓದಿದ್ರೆ. ಸರ್ವಂ ಓಂಕಾರ ಇವ, ಜಗತ್ತಿನಲ್ಲಿ ಪೂರ್ಣವಾದ ವಸ್ತು ಅಂತ ಯಾವ್ದಾದ್ರು ಇದ್ರೆ ಓಂಕಾರ ಒಂದೇ, ಮುಗಿದೋತ್, ಇನ್ಯಾವುದಿಲ್ಲೇ ಇಲ್ಲ. ಯಚ್ಚಾನ್ಯ ತ್ರಿಕಾಲಾತೀತಂ ತದಪ್ಯೋಂಕಾರವೇವ. ಇದು ಇಷ್ಟು ಬ್ಯೂಟಿಫುಲ್ ಬರ್ದಾರ ರಾಯರು, ನನಗೆ ಬಹಳ ಆಶ್ಚರ್ಯ ಆಗಿದ್ದು. ಎಲ್ಲ ಉಳಿದದೆಲ್ಲ ಆಚಾರ್ಯರಲ್ಲೇ ಮೂಲದಲ್ಲಿ ನಮ್ಗೆ ವ್ಯಾಖ್ಯಾನ ಸಿಗುತ್ತದೆ. ಅದು ಆ ಆಚಾರ್ಯರ ವಿವರಣೆಯನ್ನ ಇಷ್ಟು ಸೊಗಸಾಗಿ ಕೊಡ್ತಾರ ರಾಯರು, ಭಾರಿ ಚಂದ ಕೊಡ್ತಾರ ನೋಡ್ರಿ. ಮೊದಲೇನು ಈಗ 3 ವಾಕ್ಯ ಓದಿನ ಇನ್ನೊಂದ್ಸಲ ನೆನಪು ಮಾಡಿಕೊಡ್ತೀನಿ. ಪರಮಾತ್ಮನು ಓಂಕಾರ ವಾಚ್ಯನಾಗಿದ್ದಾನೆ. ನಾವು ಓಂಕಾರದಿಂದ ಇನ್ಯಾರನ್ನೂ ತಲೆಯಲ್ಲಿ ತಗೊಳ್ಳೋದಿಲ್ಲ, ಪರಮಾತ್ಮನೊಬ್ಬನನ್ನೇ ನಾವು ತಲೆಯಲ್ಲಿ ತಗೊಳ್ಳೋದು. ಓಂ ಪರಮಾತ್ಮ, ಮುಗಿದೋಯ್ತು. ಅಲ್ಲ, ಆ ಓಂಕಾರ ವಾಚ್ಯನಾದ ಪರಮಾತ್ಮ ಇದ್ದಾನಲ್ಲ, ಅವ ಹೆಂಗಿದ್ದಾನ, ಅವಿನಾಶಿ, ಅಕ್ಷರ, ಅವ ಅಕ್ಷರ. ಇದಂ ಸರ್ವಂ, ಅವ ಪರಿಪೂರ್ಣ. ಆ ಓಂಕಾರ ವಾಚ್ಯನಾದ ಪರಮಾತ್ಮ ಅವಿನಾಶಿಯಾಗಿದ್ದಾನೆ, ಪೂರ್ಣನಾಗಿದ್ದಾನೆ. ಅಲ್ಲ, ಅವ ಅವಿನಾಶಿಯಾಗಿದ್ದಾನೆ ಎನ್ನುವುದನ್ನು ನಾವು ಹೆಂಗೆ ತಿಳಿಯೋದು ಅಂದ್ರೆ ಭೂತಂ ಭವತ್ ಭವಿಷ್ಯದಿತಿ. ಮೂರೂ ಕಾಲದಲ್ಲೂ ಏನೂ ವಿಕಾರಗೊಳ್ಳದೆ ಹೆಂಗಿದ್ದಾನ ಹಂಗೆ ಇದ್ದುದರಿಂದ ಅವ ಅವಿನಾಶಿ ಅಂತ ಕರೆಸಿಕೊಳ್ತಾನೆ. ಆಯ್ತಲ್ಲ? ಮತ್ತೆ ಇನ್ನು ಯಾವುದೂ ಜಗತ್ತಿನಲ್ಲಿ ಪೂರ್ಣವಾದ ವಸ್ತು ಇಲ್ಲ. ಸರ್ವಂ ಓಂಕಾರ ಏವ, ಒಬ್ಬನೇ ಅವ, ಓಂಕಾರ ಒಬ್ಬನೇ ಪರಿಪೂರ್ಣನಾದವನು. ಎಷ್ಟು ದಾರ್ಢ್ಯ ನೋಡ್ರಿ. ಮೊದಲು ಏನ್ ಮಾಡ್ಬಿಡ್ತು, ಓಂಕಾರ ವಾಚ್ಯನಾದವನು ಅಕ್ಷರ ಪೂರ್ಣ. ಅವ ಯಾಕೆ ಅಕ್ಷರ, ಕಾಲತ್ರಯಗಳಲ್ಲೂ ಸಮಾನ. ಮತ್ತು ಬೇರೆ ಯಾವ್ದಿಲ್ಲೇನು ಅಂದ್ರೆ ಇಲ್ಲ, ಒಬ್ಬನೇ ಪೂರ್ಣ. ಹಿಂಗ್ ಹೇಳಿ ಉಪನಿಷತ್ ಗಟ್ಟಿ ಮಾಡ್ಬಿಡ್ತು ಮೊದಲನೇದ್ದು. ಸರಿ, ಈಗೇನ್ ಸಮಸ್ಯೆ ಬಂತು ಅಂದ್ರೆ ಮೂರೂ ಕಾಲಗಳಲ್ಲೂ ಸಮಾನವಾಗಿ ಇದ್ದದ್ದು, ಒಂದೇ ರೀತಿ ಇದ್ದದ್ದು ಅಂತ ಏನಂದೀರಿ, ನಿತ್ಯ ಅಂತ ಅರ್ಥದಕ್ಕೆ. ಕಾಲತ್ರಯಗಳಲ್ಲಿ ಇದ್ದದ್ದು ಸಮಾನ, ನಿತ್ಯ ಅಂದೀರಿ. ಜಗತ್ನಲ್ಲಿ ಬೇರೆಯವ್ರು ಯಾರಿಲ್ವಾ? ಜಗತ್ನಲ್ಲಿ ಬೇರೆ ಯಾರಿಲ್ವಾ? ಯಚ್ಚ ಅನ್ಯತ ತ್ರಿಕಾಲಾತೀತಂ, ಜಗತ್ತಿನಲ್ಲಿ ಭಗವಂತನಿಂದ ಭಿನ್ನವಾದದ್ದು ಯಾವುದಾದ್ರೂ ಇದ್ರೆ ತದಪ್ಯ ಓಂಕಾರ ಏವ, ಅದು ಭಗವಂತನೇ. ಏನ್ 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 ಹೇಳಿದ್ರಿ? ತ್ರಿಕಾಲಾತೀತವಾದದ್ದು ಜಗತ್ತಿನಲ್ಲಿ ಇನ್ಯಾವುದಾದ್ರೂ ಇದ್ದರೆ ಅದು ಭಗವಂತನೇ. ಏನ್ರಿ ಆಚಾರ, ಏನು ಹುಚ್ಚುಚ್ಚರ ಮಾತಾಡ್ತೀರಿ? ಭಗವಂತ ಒಬ್ಬನೇ ಇದ್ದಾನ ಅಂತ ಹೇಳಿದ ಮತ್ತ ಅದನ್ನ ಅಂತೀರಲ್ಲ ಅಂದ್ರೆ ಅದಕ್ಕೆ ರಾಯರು ಬರೀತಾರ, ತಮ್ಮ ಹಂಗರ್ಥಲ್ಲೋ, ಉಪನಿಷತ್ ಎಷ್ಟು ಚಂದ ಹೇಳಿರ್ತದ. ಎಚ್ಚ ಅನ್ಯತ, ಒಂದು ವೇಳೆ ನೀವು ಭಗವಂತನನ್ನ ಬಿಟ್ಟು ಬ್ಯಾರೆ ಯಾವ್ದರ ಪರಿಪೂರ್ಣವಾದ ವಸ್ತು ಅದಂತ ಹುಡುಕಿದ್ರೆ ಅದು ಪರಮಾತ್ಮನೇ ಆಗಿರಬೇಕು ಹೊರತಾಗಿ ಅವನಂತೆ ತ್ರಿಕಾಲಾತೀತವಾದ ಪೂರ್ಣವಾದ ವಸ್ತು ಮತ್ತೊಂದು ಇಲ್ವೇ ಇಲ್ಲ. ಏನ್ ಬ್ಯೂಟಿಫುಲ್ ವ್ಯಾಖ್ಯಾನ ರಾಯರು, ಬಹಳ ಚಂದ. ಆಚಾರ ಮಾತದ ಅದು, ಆಚಾರ ಮಾತನ್ನ ಚಂದ ತಿಳಿಸಿಕೊಟ್ರ ನಮ್ಗೆ ರಾಯರು.
ಯಚ್ಚಾನ್ಯತ ನೀ ಹುಡುಕ್ಲಿಕ್ಕೆ ಹೊಂಟಿ ಹೋದಲ್ಲೋ, ಏನ್ ಹುಡುಕ್ಲಿಕ್ಕೆ ಹೊಂಟಿ? ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೆ ಸಮಂ. ಇಲ್ಲ, ನಾನು ದೇವರಂತೆ ಯಾರಿದ್ದಾರೆ ಅಂತ ಹುಡುಕ್ಲಿಕ್ಕೆ ಹೊರಟೆ. ನೈವೇಶಿತುಸ್ತೆ ಸಮಂ, ನಿನ್ನಂತೆ ಯಾರು ಸಿಗಲಿಲ್ಲ ನನಗೆ ಅಂತಿದೆಯಲ್ಲ. ಯಚ್ಚಾನ್ಯ ತ್ರಿಕಾಲಾತೀತಂ, ಭಗವಂತನನ್ನ ಬಿಟ್ಟು ಇನ್ನೂ ಕಾಲತ್ರಯಗಳಲ್ಲಿ ಯಾವುದಾದ್ರೂ ನಿರ್ವಿಕಾರವಾಗಿ ಇದೆ ಅಂತ ಹುಡುಕಿದ್ರೆ ತದಪ್ಯೋಂಕಾರ ಏವ, ಅದಕ್ಕೆ ಭಗವಂತನೇ ಹೊರತಾಗಿ ಇನ್ಯಾರೂ ಇಲ್ಲ. ಇದು ಒಂದ್ ರೀತಿಯಿಂದ ವ್ಯಾಖ್ಯಾನ. ಇನ್ನೊಂದು ಹೇಳೋಣಂತ. ಅದಕ್ಕೆ ಯಾರೋ ಕೇಳಿದ್ರಂತ, ಅಲ್ಲಾಚಾರ ಆಕಾಶ ಹೆಂಗದ ಅಂತ ಯಾರೋ ಕೇಳಿದ್ರಂತ. ಈಗ ಆಕಾಶ ಹೆಂಗದ ಅಂತ ಹೇಳ್ರಿ ಅಂತೇಳಿ. ಒಂದ ಆಕಾಶ ಹೆಂಗದ, ಆಕಾಶ ಹೆಂಗದ, ಆಕಾಶದ ಹಂಗದ, ದಾರಿ ಇಲ್ಲ ಅವನಿಗೆ, ಬೇರೆ ದಾರಿ ಇಲ್ಲ. ಆಕಾಶವು ಹೇಗಿದೆ ಅಂದ್ರೆ ಆಕಾಶದಂತೆಯೇ ಇದೆ. ಅಲ್ಲ, ಅದೇನೋ ಮೊನ್ನೆ ಕೃತಯುಗದ ಮುಕ್ತಾಯ, ತ್ರೇತಾಯುಗದ ಪ್ರಾರಂಭದಲ್ಲಿ ರಾಮ ರಾವಣರು ಯುದ್ಧ ಮಾಡಿದ್ರು ಅಂತ ಕೇಳಿದ್ವಲ್ಲ. ಅವರ ಯುದ್ಧ ಹೇಗಿದೆ, ರಾಮ ರಾವಣರ ಯುದ್ಧ ಹೇಗಿದೆ ಅಂದ್ರೆ ಭೀಮ ದುರ್ಯೋಧನ ಯುದ್ಧದಂತೆ ಇದೆ ಅಂತ ಹೇಳಬಾರದು. ರಾಮ ರಾವಣರ ಯುದ್ಧದಂತೆ ಹೇಳಬೇಕು. ಸಾಗರ ಹೇಗಿದೆ ಅಂತ ಯಾರೋ ಕೇಳಿದ್ರಂತ, ಸಾಗರ ಹೆಂಗದ ಅಂತ ಹೇಳಿ. ಅದೇ ನಮ್ಮನಿ ಮೇಲೆ ಸಿಂಟೆಕ್ಸ್ ಇಟ್ಟಾರಲ್ಲ, ಹಂಗದ ಅಂತ ಹೇಳಿ ಬರುವುದಿಲ್ಲ. ಯಾಕ? ನಿಮ್ಮ ಮನೆ ಮೇಲೆ ಇಟ್ಟದ್ದು ಸಿನ್ ಟ್ಯಾಕ್ಸ್, ಅದು ಸಿನ್ನಿನ ಟ್ಯಾಕ್ಸ್. ಅದು ಗೊತ್ತಾತಿಲ್ಲ ಏನಂತ ಹೇಳಿ. ಇಂಗ್ಲಿಷಿನ ಸಿನ್ ಅಂದ್ರೆ ಪಾಪ, ಅದಕ್ಕೆ ಕೊಡೋ ಟ್ಯಾಕ್ಸ್ ಅದು ಸಿನ್ ಟ್ಯಾಕ್ಸ್. ಅದಕ್ಕೆ ಸ್ನಾನ ಮಾಡಿ ಮಾಡಿ ಪಾಪ ಕಳ್ಕೊಳ್ಳೋದು ಅಂತ ವ್ಯವಸ್ಥೆ. ಸಿನ್ ಟ್ಯಾಕ್ಸ್ ಗೊತ್ತಾತಿಲ್ವ ಮೈ ಏನಂತ ಹೇಳಿ. ಅದಕ್ಕೆ ಹಾಕ್ಯಾರ. ಮತ್ತೆ ಸ್ನಾನ ಮಾಡಿದಾಗ ಮೈ ಪಾಪ ಎಲ್ಲ ಹೋಗ್ತಾವ ತೊಳ್ಕೊಂಡು ಅಂತ ಸಿನ್ ಟ್ಯಾಕ್ಸ್ ಅಂತ ಹೋಗ್ಬಿಡಿ. ಬೇರೆ ಕಂಪನಿಯವ್ರಿಗೆ ಹೆಸರಿಟ್ರು ಗಂಗಾಜಲ್ ಅಂತ ಹೆಸರಿಟ್ರು. ಸಿನ್ ಟ್ಯಾಕ್ಸ್ ಅಂದ್ರೆ ಇಂಗ್ಲಿಷ್ ನ ಯಾರು ತಿಳ್ಕೊಳಂಗಿಲ್ಲ. ಗಂಗಾಜಲ ಯಾಕ? ಪಾಪ ಪರಿಹಾರಕ. ಅದನ್ನ ಹೇಳಿದ್ರು. ಮತ್ತೆ ಗಂಗಾಜಲ್ ಅಂದ್ರು ಪಾಪ ಪರಿಹಾರಕ, ಸಿನ್ ಟ್ಯಾಕ್ಸ್ ಅಂದ್ರು ಪಾಪ ಪರಿಹಾರಕ. ಹೋಲ್ಬಿಡ್ರಿ. ಅದಕ್ಕೆ ಯಾರೂ ಕೂಡ ಸಾಗರಕ್ಕೆ ನಮ್ಮ ಮನೆಯ ಬಕೀಟ್ ನೀರನ್ನು ದೃಷ್ಟಾಂತ ಕೊಡುವುದಿಲ್ಲ. ಈಗಿನ ದೃಷ್ಟಾಂತ ಕೊಡ್ತಾರೆ ಸಾಗರವನ್ನೇ. ಹಾಗಾಗಿ ಯಚ್ಚಾನ್ಯ ತ್ರಿಕಾಲಾತೀತಂ ತದಪ್ಯೋಂಕಾರ ಇವ. ಅಲ್ರಿ ಆಚಾರ್ಯ, ನೀವೇನ್ ಭಾಷಣ ಹೇಳ್ತಿ ಕೊಟ್ರಲ್ಲ, ನಾವೊಂದು ತೋರಿಸ್ಲೇ. ಈಗ 3 ಕಾಲದಲ್ಲಿ ನಿರ್ವಿಕಾರವಾಗಿರುವಂತಹದೊಂದು ತೋರಿಸ್ಲೇ ನಾನೇನು? ಏನ್ ತೋರಿಸು. ಮಹಾಲಕ್ಷ್ಮಿ ಇದ್ದಾಳಲ್ಲ. ಹಾ, ಹೌದಲ್ಲೋ, ಮಹಾಲಕ್ಷ್ಮಿ ಒಬ್ಬಳು ಏನೋ, ಮಹಾಲಕ್ಷ್ಮಿ ಒಬ್ಬಳು ಇದ್ದಾಳಲ್ಲ, ಅವಳು ತ್ರಿಕಾಲಾತೀತಳು, 3 ಕಾಲದಿಂದ ಅತೀತಳಾಗಿದ್ದಾಳಲ್ಲ. ಅಂದ್ರ ಯಚ್ಚಾನ್ಯ ತ್ರಿಕಾಲಾತೀತಂ. ಹೌದು, ಭಗವಂತನನ್ನ ಬಿಟ್ಟೇನ ಮಹಾಲಕ್ಷ್ಮಿ ಮತ್ತ ನಿತ್ಯಳಾಗಿದ್ದಾಳೆ, ಅವಿನಾಶಿಯಾಗಿದ್ದಾಳೆ. ತದಪಿ ಓಂಕಾರ ಏವ, ಅದು ಭಗವಂತನ ಅನುಗ್ರಹದಿಂದಲೇ. ತದಪಿ ಓಂಕಾರ ಏವ, ಅದು ಭಗವಂತನ ಅನುಗ್ರಹದಿಂದಲೇ. ಏನ್ ಬ್ಯೂಟಿಫುಲ್ ಅಲ್ಲ? ಏನ್ ಬ್ಯೂಟಿಫುಲ್ ನೋಡಿ. ಅದು ಓಂಕಾರನೇ. ಅದು ಹೆಂಗ ಓಂಕಾರ? ಓಂಕಾರ ಅನುಗ್ರಹ. ಈ ಕೊನೆ ಸಾಲಿಗೆ 2 ಅರ್ಥ ಬರೆದ್ರು ಶ್ರೀಮದಾಚಾರ್ಯ ರಾಯರು. ಏನು? ಜಗತ್ತಿನಲ್ಲಿ ಪರಿಪೂರ್ಣವಾದದ್ದು ಭಗವಂತನ ಬಿಟ್ಟು ಇನ್ಯಾವುದಾದ್ರೂ ಇದ್ರ ಅದು ಮತ್ತೊಂದು ಭಗವದ್ ರೂಪನೇ ಆಗಬೇಕು, ಮತ್ತೊಂದು ಭಗವಂತನೇ ಆಗ್ಬೇಕು ಹೊರತಾಗಿ ಬೇರೆ ಯಾವುದು ಅಲ್ಲ. ಅಲ್ರಿ, ಮಹಾಲಕ್ಷ್ಮಿ ಇದ್ದಾಳಲ್ಲ ಅಂದ್ರ ಅವಳು ಇದು ಮತ್ತೆ ಕಾಲಾತೀತಳಾಗಬೇಕಾದ್ರೆ ಭಗವಂತನ ಅನುಗ್ರಹದಿಂದ ಆಗ್ಬೇಕು ಹೊರತಾಗಿ ಸ್ವತಂತ್ರಳಾಗಲ್ಲ. ಸರಿ ಆತ್ರಪ್ಪ? ಮೊದಲೇ ಮಂತ್ರ ಮುಗೀತು. ನೋಡ್ರಿ ಮುಂದೆ. ಮಂಡೂಕ ರೂಪಿಣ ವರುಣೇನ ಚತುರೂಪೋ ನಾರಾಯಣ ಸ್ತೂಯತೆ. ಪ್ರಾರಂಭ ಆಯ್ತೀಗ. ಋಷಿಗಳನ್ನು ಹೇಳಿಕತ್ತೀಗ. ಮಂಡೂಕ ರೂಪಿಯಾಗಿರುವಂತಹ ವರುಣನಿಂದ ಚತುರೂಪೋ ನಾರಾಯಣ, 4 ರೂಪದ ನಾರಾಯಣ, ವಿಶ್ವತೈಜ ಪ್ರಾಜ್ಞ ತುರ್ಯ ಅಂತೇನಿದ್ದಾರೋ ಅವರು ಸ್ತೂಯತೆ, ಸ್ತೋತ್ರ ಮಾಡಲ್ಪಡ್ತಾನೆ. ಇದಕ್ಕೆ 2-3 ಗ್ರಂಥಗಳ ವಿವರಣೆಯನ್ನು ಕೊಡ್ತಾರೆ. ಅಂದ್ರೆ ಪ್ರಮಾಣ ಉದಾಹರಿಸ್ತಾರೆ. ಪದ್ಮ ಪುರಾಣದಲ್ಲಿ ಬಂದಿದೆಯಂತೆ. ಏನು? ಧ್ಯಾಯನ್ ನಾರಾಯಣಂ ದೇವಂ. ಭಾಷ್ಯ: ನಾರಾಯಣಂ ದೇವಂ ಧ್ಯಾಯನ್. ಹೆಂಗ? ಪ್ರಣವೇನ ಸಮಾಹಿತ, ಓಂಕಾರದಿಂದ ಕೂಡಿಕೊಂಡಾಗಿ ನಾರಾಯಣ ಧ್ಯಾನ ಮಾಡ್ತಾ ಮಂಡೂಕ ರೂಪಿ ವರುಣ, ಮಂಡೂಕ ರೂಪಿಯಾಗಿರ್ತಕ್ಕಂತಹ ವರುಣ ತುಷ್ಟಾವ ಹರಿಮವ್ಯಯಂ, ಭಗವಂತನನ್ನು ಸ್ತೋತ್ರ ಮಾಡಿದ. ಸರಿ ಆಯ್ತಾ? ಕಪ್ಪೆಯ ರೂಪದಲ್ಲಿರ್ತಕ್ಕಂತಹ ವರುಣ ವಿಶ್ವಾದಿ ರೂಪಗಳನ್ನು ಒಳಗೊಂಡಿರುವಂತಹ ಭಗವಂತನನ್ನು ಈ ಉಪನಿಷತ್ತಿನ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾನ. ಆಶ್ಚರ್ಯ ನೋಡ್ರಿ. ಏನಂತ? ಮಂಡೂಕ ರೂಪವನ್ನು ಯಾಕೆ ತಾಳ್ಕೊಂಡಿರ್ಬೇಕು ಅಂತ ಒಂದು ಪ್ರಶ್ನೆ. ಅಂದ್ರೆ ಏಕಾಂತ ಉಪಾಸನೆ ಮಾಡಬೇಕು ಅಂತ ಅವನಿಗೊಂದು ಇಚ್ಛಾ ಬಂದದ ವರುಣನಿಗೆ. ಅದಕ್ಕೆ ತನ್ನದೇ ಆದ ರೂಪದಲ್ಲಿ ಇದ್ದು ಬಿಟ್ರೆ 108 ಮಂದಿ ಬಂದು ಪ್ರಾಣ ತಿಂದು ತಿಂತಾರ ಅಂತ ತಿಳ್ಕೊಂಡು ಹೇಳಿ ಏನ್ ಮಾಡ್ಬಿಟ್ಟ ಅಂದ್ರೆ ಮಂಡೂಕ ರೂಪವನ್ನು ತಗೊಂಡ್ಬಿಟ್ಟ. ಮಂಡೂಕ ರೂಪವನ್ನು ತೆಗೆದುಕೊಂಡದ್ದಕ್ಕೆ ಏನ್ ಲಾಭ ಆಯಿತು ಅಂತ ಕೇಳಿದ್ರೆ ಏನ್ರಿ?
ಮಂಡೂಕ ರೂಪ ಧಾರಣೆ ಮಾಡಿದ್ದಕ್ಕೆ ಏನ್ ಲಾಭ ಆಯ್ತು ಅಂತ ಕೇಳಿದ್ರೆ ಯಾರು ಒಂದು ತಂಟೆಗೆ ಬರಲೇ ಇಲ್ಲ. ಯಾಕೆ ವರುಣ ಇಲ್ಲ ನನಗೆ ಗೊತ್ತಿಲ್ಲ ನಮ್ಗೆ. ಹಿಂಗಾಗಿ ವಿರಕ್ತನಾಗಿರುವಂತಹ ವರುಣ ತುಷ್ಟಾವ ಹರಿಮವ್ಯಯಂ, ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಸರಿ ಆತೇನ್ರಿ? ಧ್ಯಾಯನ್ನಾರಾಯಣಂ ದೇವಂ ಪ್ರಣವೇನ ಸಮಾಹಿತಃ. ಪ್ರಣವೇನ ಅಂದ್ರೆ ಭಗವಂತನನ್ನ ಧ್ಯಾನ ಮಾಡ್ತಾ, ಈ ಪ್ರಣವೇನ ಸಮಾಹಿತ ಅಂತಿದೆಯಲ್ಲ, ಅದಕ್ಕೆ ಶ್ರೀನಿವಾಸ ತೀರ್ಥರು ಅರ್ಥ ಬರೀತಾರೆ. ಪ್ರಣವೇನ ಸಮಾಹಿತ ಅಂದ್ರೆ ಏನು ಅಂದ್ರೆ ಪ್ರಣವ ಉಪಕ್ರಮತೆಯ ಓಮಿತ್ಯೇತದ ಅಕ್ಷರಾಧಿಕಯ ಸಮಗ್ರ ಉಪನಿಷದ ತುಷ್ಟಾವ. ಇಲ್ಲಿ ಇದು ಏನಂತ ಅದಕ್ಕೆ ಪ್ರಾರಂಭವಾಗುವ ಅಂತ ಅರ್ಥ. ಪ್ರಣವೇನ ಸಮಾಹಿತ ಅಂದ್ರೆ ಪ್ರಣವದಿಂದ ಪ್ರಾರಂಭವಾಗುವ ಮತ್ತು ಉಪನಿಷತ್ತಿನಿಂದ ಭಗವಂತನನ್ನು ಸ್ತೋತ್ರ ಮಾಡಿದ. ಸಮಾಹಿತ ಅನ್ನೋ ಶಬ್ದಕ್ಕೆ ಏನರ್ಥ ಬರ್ಕೋಬೇಕು? ಪ್ರಾರಂಭವಾಗುವ ಅಂತ ಅರ್ಥ ಬರ್ಕೊಳ್ರಿ. ಯಾಕಂದ್ರೆ ಗೊತ್ತಾಗಂಗಿಲ್ಲದು, ಅದಕ್ಕೆ ಬರ್ಕೋಬೇಕು ಅದನ್ನಷ್ಟ. ಪ್ರಣವೇನ ಸಮಾಹಿತ, ಪ್ರಣವದಿಂದ ಪ್ರಾರಂಭವಾಗುವ ಈ ಉಪನಿಷತ್ತಿನಿಂದ ಸರಿ, ಮುಂದೆ ಬರ್ರಿ. ಏನಾಯ್ತು? ಓಕೆ, ರೈಟ್, ನೆಕ್ಸ್ಟ್. ಸರಿ. ಪ್ರಣವೇನ ಸಮಾಹಿತ ಮಂಡೂಕರೂಪಿ ವರ್ಣ ತುಷ್ಟಾವ ಹರಿಮವ್ಯಯಂ ಇತಿ ಮಹಾತ್ಮೆ. ಅಂತೂ ಪದ್ಮಪುರಾಣದ ವಾಕ್ಯದಲ್ಲಿ ನಮ್ಗೆ ಇಷ್ಟ ತಿಳಿತು. ಇನ್ನ ಓಂ ಅಂತ ಅಂದಾರಲ್ಲ, ಅದು ಏನು ಅಂತ ಸ್ವಲ್ಪ ವಿವರಣೆ ಮಾಡ್ತಾರೆ. ಬೃಹತ್ ಸಂಹಿತ ಅಂತ ಒಂದು ಗ್ರಂಥ. ಓಮಿತ್ಯುಕ್ತಂತು ಯದ್ ಬ್ರಹ್ಮ ತದಕ್ಷರ ಮುದಾಹೃತಂ. ಓಂ ಎಂದು ಕರೆಸಿಕೊಂಡ ಭಗವಂತನಿದ್ದಾನಲ್ಲ, ಅವನಿಗೆ ಅಕ್ಷರ ಎಂದು ಕರೆಯುತ್ತಾರೆ. ಯಾಕ? ಓತಂ ಅತ್ರ ಜಗದ್ಯಸ್ಮಾತ್ ಓಂ ತಸ್ಮಾತ್ ಭಗವಾನ್ ಹರಿ. ದೇವರಿಗೆ ಓಂ ಎಂದು ಯಾಕೆ ಕರೀತಾರೆ ಅಂತ ಕೇಳಿದರೆ, ಜಗತ್ತು ಅವನಲ್ಲಿ ಪ್ರವೇಶ ಮಾಡಿದ್ದರಿಂದ ಅವನಿಗೆ ಓಂ ಎಂದು ಹೆಸರು. ತುಂಬಾ ಸುಂದರವಾಗಿದೆ, ನೋಟ್ ಮಾಡಿಕೊಳ್ಳ್ರಿ. ಓತಂ ಅತ್ರ ಜಗತ್, ಅತ್ರ ಈ ಪರಮಾತ್ಮನಲ್ಲಿ, ಜಗತ್ ಓತಂ ಪ್ರವಿಷ್ಟಂ, ಪರಮಾತ್ಮನಲ್ಲಿ ಜಗತ್ತು ಪ್ರವೇಶಗೊಂಡಿದೆ, ಆದ್ದರಿಂದ ಭಗವಂತನಿಗೆ ಓಂ ಎಂದು ಹೆಸರು. ಏನಂಗಂದ್ರೆ ಈಗ ನಾನು ಮನೆಯಲ್ಲಿ ಪ್ರವೇಶ ಮಾಡಿದಂತೆ, ನಾನು ಮನೆಯಲ್ಲಿ ಪ್ರವೇಶಿಸಿದಂತೆ, ನಾನು ಮಠ ಮಂದಿರಗಳಲ್ಲಿ ಪ್ರವೇಶಿಸಿದಂತೆ ಜಗತ್ತು ಭಗವಂತನಲ್ಲಿ ಪ್ರವೇಶಿಸಿದೆ. ಯಾಕೆ ನಾನು ಮನೆಯಲ್ಲಿ ಪ್ರವೇಶಿಸುತ್ತೇನೆ? ಮನೆ ನನಗೆ ಆಧಾರ, ಮನೆ ನನಗೆ ಆಶ್ರಯ. ಮನೆಯಲ್ಲಿ ಇದ್ರೆ ನಾನು ಸುರಕ್ಷಿತ ಅಂತ ಫೀಲ್ ಮಾಡ್ತೀನಿ. ಹಾಗಾದ್ರೆ ಈ ಜಗತ್ತು ತಾನು ಎಲ್ಲಿದ್ದರೆ ಸುರಕ್ಷಿತ ಎಂದು ಭಾವಿಸುತ್ತೋ ಅಂತಹ ಪರಮಾತ್ಮನಲ್ಲಿ ಪ್ರವೇಶಿಸಿದೆ. ಸೊ ಭಗವಂತನು ಈ ಜಗತ್ತಿಗೆ ರಕ್ಷಕನಾಗಿ ಇದ್ದದ್ದರಿಂದ ಓಂ ಅವತೀತಿ ಓಂ, ಜಗದ್ ರಕ್ಷಕನಾದದ್ದರಿಂದ ಓಂ ಅಂತ ಹೆಸರು. ಅರ್ಥ ಆಯ್ತಾ ಹೇಳಿದ್ದೇನಂತ? ನೋಡ್ರಿ, ಮನೆಯಲ್ಲಿ ನಾನು ಪ್ರವೇಶ ಮಾಡ್ತೀನಿ. ಆನಂದ್ ಅವರು, ಮನೆಯಲ್ಲಿ ನಾನು ಪ್ರವೇಶ ಮಾಡ್ತೀನಿ. ಯಾಕೆ ಅಂದ್ರೆ ನನಗೆ ಮನೆಯು ನೆಮ್ಮದಿಯನ್ನ ಕೊಡ್ತದೆ, ಆಶ್ರಯವನ್ನ ಕೊಡ್ತದೆ, ರಕ್ಷಣೆಯನ್ನ ಕೊಡ್ತದೆ ಅಂತ. ಹಾಗಾದ್ರೆ ಈ ಸಂಪೂರ್ಣವಾದ ಬ್ರಹ್ಮಾಂಡ ಜಗತ್ತು ಭಗವಂತನಲ್ಲಿ ಪ್ರವೇಶಿಸಿದೆ. ಯಾಕೆ? ಜಗತ್ತಿಗೆ ನೆಮ್ಮದಿ, ರಕ್ಷಣೆ ದೊರೆಯುತ್ತದೆ ಅಂತ. ಅದಕ್ಕೆ ಓಂಕಾರ ಹೆಂಗ್ ಬಿಡಿಸ್ಬೇಕು? ಅವತೀತಿ ಓಂ, ರಕ್ಷಣೆ ಮಾಡ್ತದ, ಆದ್ದರಿಂದ ಓಂ ಎಂದು ಕರೆಯಬೇಕು. ತುಂಬಾ ಸುಂದರವಾದ ವ್ಯಾಖ್ಯಾನ. ಈ ಪ್ರಸಂಗದಲ್ಲಿ ಒಂದು ನೆನಪಾಯ್ತು ಅಂತ ಹೇಳ್ತೀನಿ. ಮೊನ್ನೆ ಪಾಠದಲ್ಲಿ ಹೇಳೋ ಕಾಲಕ್ಕೆ ದೇವರು ಜಗತ್ತನ್ನ ಸೃಷ್ಟಿ ಮಾಡಬೇಕೆಂದು ಇಚ್ಛಿಸಿದ ಅಂತ. ಸುಮ್ನೆನ ಅಂದ್ರೆ ಯಾವ ಅಂಶದಲ್ಲಿ ನೀವು ಗ್ರಹಣ ಮಾಡ್ಬೇಕು ಅದನ್ನಷ್ಟ ತಗೊಳ್ರಿ, ಬಹಳ ಬುದ್ಧಿಗೆ ಶ್ರಮ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಯಾವ ಅಂಶದಲ್ಲಿ ನಾ ಹೇಳಿಕ್ ಹೊರಟೀನಿ? ದೇವರು ಜಗತ್ತನ್ನು ಸೃಷ್ಟಿ ಮಾಡಬೇಕೆಂದು ಇಚ್ಛಿಸಿದ ಅಂತ. ಈಗ ನಾನು ಸುಮ್ಮನೆ ಹಿಂಗೆ ಹೇಳ್ತೀನಿ, ಸಾತ್ವಿಕರು, ಶಿಷ್ಟರು, ಸದಾಚಾರಿಗಳು, ಉತ್ತಮರಾದವರು ಒಂದು ವಸ್ತುವನ್ನ ಇಚ್ಛೆ ಪಟ್ರೆ ಅದು ನಿಷಿದ್ಧವೋ ಅನಿಷಿದ್ಧವೋ ಹೇಳಿರೋಣಂತೆ. ಅದು ನಿಷಿದ್ಧವಲ್ಲ. ಈಗ ಉದಾಹರಣೆಗೆ ಸ್ವಾಮಿಗಳು ಇಂಥ ಒಂದು ವಸ್ತುವನ್ನ ತೆಗೆದುಕೊಳ್ತಾರೆ ಅಂದ್ರೆ ಅದು ನಿಷಿದ್ಧವಲ್ಲ ಅಂತ ಕರಿತೀವೋ ಅಲ್ವೋ? ಆಲೋರಚಾರ, ಹೌದೋ ಅಲ್ಲೋ? ಸ್ವಾಮಿಗಳು ತಗೋತಾರ್ರಿ ಅದನ್ನ, ಅದ್ ಹೆಂಗ್ ನಿಷಿದ್ಧ ಆಗ್ತದ್ರಿ ಅಂತ ನೀವು ಕೇಳ್ತಿರೋ ಇಲ್ಲೋ? ಅಂದ ಮೇಲೆ ಶಿಷ್ಟರು, ಸದಾಚಾರಿಗಳು, ವಿಶಿಷ್ಟರು, ಸಜ್ಜನರು ಯಾವ ಒಂದು ವಸ್ತುವನ್ನ ಸ್ವೀಕಾರ ಮಾಡ್ತಾರೋ, ಸ್ವೀಕರಿಸಲು ಇಚ್ಛೆ ಮಾಡ್ತಾರೋ ಅದು ನಿಷಿದ್ಧವಲ್ಲ ಅಂತ ಸಿದ್ಧ ಆಯ್ತಲ್ವಾ? ಹಾಗಾದ್ರೆ
ಶಿಷ್ಟೋತ್ತಮನಾದ ಸರ್ವೋತ್ತಮನಾದ ಭಗವಂತನು ಜಗತ್ತನ್ನು ಸೃಷ್ಟಿಸಬೇಕು ಎಂದು ಇಚ್ಛಿಸಿದರೆ ಜಗತ್ತು ಅನಿಷಿದ್ಧವಾದದ್ದು. ಅದು ಜಗತ್ತೆಂದೂ ನಿಷಿದ್ಧವಾದದ್ದಲ್ಲ. ಜಗತ್ತು ಭಾರೀ ಶುದ್ಧವಾದದ್ದು. ಭಗವಂತ ಇಚ್ಛೆ ಮಾಡಿದ್ದಾನೆ ಅಂದ್ಮೇಲೆ ಈ ಜಗತ್ತನ್ನು ನಾವು ಪ್ರೇಮಿಸಲೇಬೇಕು ಅಂತ ತಿಳಿದು ಬರ್ತದೆ. ಎಲ್ಲ ಪಂಡಿತರು ಜಗತ್ ಬಿಟ್ಟು ಹೋಗ್ರಿ, ವೈರಾಗ್ಯ ಮಾಡ್ರಿ, ಬಿಟ್ಟು ಹೋಗಿ. ಅಣ್ಣ ಯಾಕೆ ಬಿಟ್ಟು ಹೋಗ್ಬೇಕಣ್ಣ? ಅದೇನ ಟೊಮಾಟೊ ಉಳ್ಳಾಗಡ್ಡೆ ಒಳ್ಳೊಳ್ಳೆ ಬಿಟ್ಟು ಹೋಗ್ಲಿಕ್ಕೆ ನಿಷಿದ್ಧ ಅಲ್ಲದು. ದೇವರ ಇಚ್ಛಾ ಮಾಡಿ ಸೃಷ್ಟಿ ಮಾಡ್ಯಾನ, ಅನಿಷಿದ್ಧವಾದ ಪದಾರ್ಥ. ಹಾಗಾದ್ರೆ ಅನಿಷಿದ್ಧವಾದ ಪದಾರ್ಥವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು, ಅರ್ಥ ಆಗಿ ಬಿಟ್ಟು ಹೋಗಬೇಕು ಅಂತ ಹೇಳಬಾರದು. ಈ ನಿಷಿದ್ಧ ಅಂದ್ರೆ ಮೊನ್ನೇನೋ ಇದು ಉಪನಿಷತ್ತು ಓದೋ ಕಾಲಕ್ಕೆ ಇಚ್ಛಾಪೂರ್ವಕವಾಗಿ ದೇವರು ಸೃಷ್ಟಿ ಮಾಡ್ತಾನ ಅಂತ ಅಂದದ್ದಕ್ಕೆ ಹಂಗಾರಿದು ನಿಷಿದ್ಧ ಅಲ್ಲ. ಜಗತ್ತು ಅನಿಷಿದ್ಧವಾದದ್ದು. ನಾವಿದನ್ನು ಸೇವಿಸ್ಬೇಕು. ಜಗತ್ನಲ್ಲಿದ್ದದ್ದನ್ನ ಎಲ್ಲ ವಿಷ್ಣು ವೈಷ್ಣವರ ಸಂತಾನ ಜೊತೆಗೆ ಇದ್ದುಕೊಂಡು ಎಲ್ಲ ನೋಡ್ರಿ, ಎಷ್ಟು ಮಂದಿ ಇದ್ದೀವಿ ನಾವೆಲ್ಲ, ಎಷ್ಟು ವಿಷ್ಣು ಭಕ್ತರು, ಎಷ್ಟು ಮಂದಿ ಜೊತೆಗಿದ್ದೀವಿ, ಸಂತೋಷ ಪಡ್ತೀವಿ. ನಿತ್ಯ 2 ಹೊತ್ತು 3 ಹೊತ್ತು ಇಷ್ಟು ದಿನ ಸೇರ್ಕೊಂಡು ಎಲ್ಲಿ ಸಿಗುತ್ತದೆ ಈ ಭಾಗ್ಯ? ದೊಡ್ಡ ಭಾಗ್ಯ. ಅದಕ್ಕೆ ದೇವರು ಅನಿಷಿದ್ಧವಾದ ಜಗತ್ತನ್ನು ಸೃಷ್ಟಿ ಮಾಡ್ಯಾನ ಹೊರತಾಗಿ ಎಲ್ಲೂ ನಿಷಿದ್ಧವಾದದ್ದನ್ನು ಮಾಡಿಲ್ಲ. ನಾವು ಅದನ್ನು ತಿಳಿಬೇಕು ಸರಿಯಾಗಿ. ಓಕೆ, ರೈಟ್. ಮುಂದೆ ಬರ್ರಿ, ಏನಂತಾರ? ಓ ತಮತ್ರ ಜಗದ್ಯಸ್ಮಾತ್, ಈ ಜಗತ್ತು ತನಗೆ ರಕ್ಷಣೆ ಸಿಗುತ್ತೆ ಅನ್ನೋದಕ್ಕಾಗಿ ಭಗವಂತನಲ್ಲಿ ಆಶ್ರಯಿಸಿಕೊಂಡಿದೆ. ಆದ್ರಿಂದ ದೇವರಿಗೆ ಓಂ ಅಂತ. ತಸ್ಮಾತ್ ಭಗವಾನ್ ಹರಿಹಿ, ಆದ್ರಿಂದ ಭಗವಂತನಿಗೆ ಓಂ ಎಂದು ಕರೆಯುತ್ತಾರೆ. ಸರಿ, ಇನ್ನು ಸರ್ವ ಅಂತ ಕರೀತಾರಂತ ದೇವರಿಗೆ. ಯಾಕ? ತದಿದಂ ಗುಣಪೂರ್ತೇವ ಸರ್ವಮಿತ್ತೇವ ಶಬ್ದಿತಂ. ಈ ಬ್ರಹ್ಮ ಇದ್ದಾನಲ್ಲ, ಈ ಪರಮಾತ್ಮ ಇದ್ದಾನಲ್ಲ, ಇವ ಗುಣಪೂರ್ಣನಾದದ್ದರಿಂದಲೇ ಸರ್ವ ಅಂತ ಕರೆಸಿಕೊಂಡಾನ. ತದಿದಂ, ಈ ಅಕ್ಷರ ನಾಮಕನಾದ ಓಂಕಾರ ನಾಮಕನಾದ ಪರಮಾತ್ಮ ಗುಣಪೂರ್ತೈವ, ಗುಣಪೂರ್ಣನಾದದ್ದರಿಂದಲೇ ಸರ್ವಂ ಅಂತ ಕರೆದಿದ್ದಾರೆ. ಅದಕ್ಕೆ ಪುರುಷ ಸೂಕ್ತದಲ್ಲಿ ಪುರುಷ ಏವ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ಹೊಸ ಅರ್ಥ ಬಂತೀಗ ಮತ್ತೆ. ಪುರುಷ ಏವ ಇದಂ ಸರ್ವಂ, ಇಲ್ಲೆಲ್ಲ ಜಗತ್ನೊಳಗೆ ಪೂರ್ಣವಾದದ್ದು ಯಾವ್ದಾದ್ರೆ ಇದ್ರೆ ಒಬ್ಬ ನೋಡ್ರಿ, ಇದ್ದ ನೋಡ್ರಿ ಒಬ್ಬ. ಅಂದ್ರೆ ನೀವು ಓದ್ತಾ ಅಲ್ಲೊಂಚೂರು ಲಕ್ಷ ಇಲ್ಲೊಂಚೂರು ಲಕ್ಷ ಹಾಕಿದ್ರೆ ಅಷ್ಟು ಒಳಗೆ ಬಂದ್ಬಿಡ್ತಾವ. ಅದೇ ತದಿದಂ ಗುಣಪೂರ್ತೈವ ಸರ್ವಮಿತ್ತೇವ ಶಬ್ದಿತಂ. ಸರಿ, ಭಾವಿಭೂತ ಭವತ್ ಕಾಲೇಶು ಏಕರೂಪತಯ ಹರಿಹಿ ಸರ್ವದಾ ನಿತ್ಯ. ನೋಡ್ರಿ, ಭಾವಿ ಅಂದ್ರೆ ಮುಂದಿಂದು, ಭಾವಿ ಅಂದ್ರೆ ಮುಂದಿಂದು. ಅದಕ್ಕಂತಾರಲ್ಲ ಭಾವಿ ಪತಿ ಅಂತ ಇರ್ತಾರ್ರಿ. ಅದಕ್ಕೆ ಕೆಲವ್ರ ಚಷ್ಟಿ ಮಾಡಿದ್ರಂತ, ಭಾವಿ ಪತಿ ಅಂದ್ರೆ ಭಾವ್ಯಾಗ ಬೀಳೋದು ಹಿಂಗ ಅಂತ ತಿಳ್ಕೊಬೇಡ್ರಿಪ್ಪ. ಭಾವಿ ಅಥವಾ ಭೂತಪತಿ ಹಿಂಗೆಲ್ಲ ಅರ್ಥ ಮಾಡಬಾರ್ದು. ಭಾವಿ ಭೂತ. ಭವತ್ ಕಾಲ ಅಂದ್ರೆ ವರ್ತಮಾನ ಕಾಲ. ಈ 3 ಕಾಲಗಳಲ್ಲಿ ಏಕರೂಪತಯ ಹರಿಹಿ, ಭಗವಂತ ಏಕರೂಪ ಅಂದ್ರೆ ವಿಕಾರ ಇಲ್ಲ. ಸರ್ವದಾ ನಿತ್ಯ ಇತ್ತೇಶ, ಯಾವಾಗಲೂ ನಿತ್ಯನಾಗಿದ್ದಾನಾದ್ದರಿಂದಾಗಿ ವ್ಯಾಖ್ಯಾ ಓಂಕಾರಸ್ಯ ಕೀರ್ತಿತ. ಅದಕ್ಕೆ ಓಂಕಾರನಾದ ಭಗವಂತನಿಗೆ ಏನ್ ವ್ಯಾಖ್ಯಾನ? ಅಕ್ಷರನಾಮಕ ಭಗವಂತನಿಗೆ ಏನ್ ವ್ಯಾಖ್ಯಾನ ಅಂದ್ರೆ ನಿತ್ಯ. ಅದನ್ನೇ ಅಕ್ಷರ ಅಂದ್ರು, ನಿತ್ಯ ಅಂದ್ರು, ತ್ರಿಕಾಲಾತೀತ ಅಂದ್ರು ಒಂದೇ ಅರ್ಥ. ಸರಿ ಆಯ್ತೇನ್ರಿ? ಇತಿ ಬೃಹತ್ ಸಂಹಿತಾಯಾಮ್ ಭಾವಿಭೂತ ಭವತ್ ಕಾಲೇಶು, 3 ಕಾಲಗಳಲ್ಲಿ ಏಕರೂಪತಯ ಹರಿಹಿ, ಒಂದೇ ರೂಪದಿಂದ ಇರ್ತಾನ. ಸರ್ವದಾ ನಿತ್ಯ ಇತ್ತೇಶ, ಯಾವಾಗಲೂ ನಿತ್ಯ ಎಂಬುದೇ ವ್ಯಾಖ್ಯಾ ಓಂಕಾರಸ್ಯ ಕೀರ್ತಿತ. ಓಂಕಾರದ ವ್ಯಾಖ್ಯಾನ ಅಂದ್ರೆ ಓಂಕಾರ ನಾಮಕನಾದ ಭಗವಂತನಿಗೆ ಅಕ್ಷರ ಅಂತ ಯಾಕೆ ಕರೆದಾರೋ ಅದರ ಅರ್ಥ ಅಂತ ತಿಳ್ಕೊಳ್ರಿ. ಇನ್ನ ಮತ್ತ ನೈರ್ಗುಣ್ಯ ಅಂತ ಒಂದು ಗ್ರಂಥ ಅಂತ, ಬಾಬಾ ಏನ್ ಅದ್ಭುತ ಗ್ರಂಥ ಹೆಸರು ಹೇಳ್ತಾರೆ ಶ್ರೀಮದಾಚಾರ್ಯರು. ಓಮಿತ್ಯಾಕ್ರಿಯತೆ ಯಸ್ಮಾತ್ ಓಂಕಾರಾಸೌ ಅತಃ ಪರಃ. ಅವಂಗ್ ಯಾಕೆ ನಾವು ಓಂಕಾರ ಅಂತ ಕರಿತೀವಿ? ಭಗವಂತನಿಗೆ ಯಾಕೆ ಓಂಕಾರ ಗೊತ್ತೇನು? ಎಲ್ಲಾರು ಅವನನ್ನ ಓಂ ಅಂತ ಕರೀತಾರೆ. ಓಮಿತಿ ಆಕ್ರಿಯತೆ. ಗೊತ್ತಾಯ್ತಾ? ಆಕ್ರಿಯತೆ ಅಂದ್ರೆ ಕರೆಸಿಕೊಳ್ಳಲ್ಪಡುವುದು. ಸರಿನಾ? ಓಮಿತ್ಯಾಕ್ರಿಯತೆ. ಸರಿ. ಹೌದು, ದೇವರಿಗೆ ಓಂಕಾರ ಅಂತ ಯಾಕೆ ಕರೆದ್ರಿ ಅಂತಂದ್ರೆ ಅವ ಜಗತ್ತಿಗೆ ಆಶ್ರಯ ಕೊಟ್ಟದಕ್ಕೆ ಓಂಕಾರ ಸರಿಯದ. ಓಂ ಅಂತ ಯಾಕೆ ಕರೀತಾರ ಅಂತ ಪ್ರಶ್ನೆ ಬರ್ತದ. ಅದಕ್ಕ ಓಮಿತ್ಯಾಕ್ರಿಯತೆ, ದೇವರನ್ನ ಓಂ ಎಂದು ಕರೆಯುತ್ತಾರೆ. ಅಂದ್ರೆ ಏನು ಅಂತ ಇಲ್ಲಿಲ್ಲ. ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳುವಾಗ ಆಚಾರ್ಯ ಅಂತಾರ, ನಮ್ಗೆ ಯಾರೋ ಕೇಳ್ತಿರ್ತಾರ ನೋಡ್ರಿ, ಸ್ನಾನಕ್ಕ
ಆಚಾರ ಹೊಂಟೀವಿ ಓಂ, ಊಟಕ್ಕೆ ಕೂಡ್ಲಿಕ್ಕತ್ತೀವಿ ಓಂ, ಆಚಾರ ಒಂದು ಕಾರ್ಯಕ್ರಮದ ನಮಸ್ಕಾರ ಮಾಡ್ಲಿಕ್ಕತ್ತೀವಿ ಓಂ. ಇಲ್ಲಿ ಯಾಕೆ ಓಂ ಅಂತ ಬಂತು? ಪ್ರಶ್ನೆ ಬಂತು. ಇಲ್ಲಿ ಯಾಕೆ ಓಂ ಬಂತು ಅಂತಂದ್ರೆ ಏನು ತಿಳಿತಿಲ್ಲೋ? ಇಲ್ಲಿ ಎಲ್ಲಾ ಕಡೆಗಳಲ್ಲೂ ನಾವು ಓಂ ಓಂ ಅಂತ ಕರೆದದ್ದು ಭಗವಂತನನ್ನ, ಬೇರೆಯವರನ್ನಲ್ಲ. ಓಮಿತ್ಯಾಕ್ರಿಯತೆ ಇತಿ ಓಂ. ಎಲ್ಲ ಸ್ಥಳಗಳಲ್ಲೂ ನಾವು ಓಂ 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 ಅಂತ ಭಗವಂತನ ಕರಿತಿದ್ದೀವಿ. ಯಾಕೆ ಕರಿತಿದ್ದೀವಿ ಅಂದ್ರೆ ನೀನ್ ಯಾವ ಕಾರ್ಯವನ್ನು ಯಾವ ಉದ್ದೇಶ ಇಟ್ಕೊಂಡು ಮಾಡ್ಲಿಕ್ಕೆ ಹೊರಟಿದ್ದೀಯ ಅದನ್ನು ಆ ಪರಮಾತ್ಮ ಪೂರ್ಣ ಮಾಡ್ಲಿ ಅನ್ನೋ ಉದ್ದೇಶದಿಂದ ದೇವರನ್ನು ಓಂ 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 ಅಂತ ಕರೆದದ್ದು ಅಂತ ಮುಂದೆ ಛಾಂದೋಗ್ಯದಲ್ಲಿ ಶ್ರೀಮದಾಚಾರ್ಯ ತಿಳಿಸೋರಿದ್ದಾರೆ. ಅರ್ಥ ಆಯ್ತಾ? ಏನಂತಾರ? ತಸ್ಮಾದೋಮಿತ್ಯನುಜ್ಞಾನಂ ಕುರ್ವಂತೆ ತೇ ಜನ ಸದಾ ತ್ವದುಕ್ತಂ ತತ್ತಥಾ ಕುರ್ಯಾತ್ ಭಗವಾನೇವ ಕೇಶವಃ ಇತ್ಯಭಿಪ್ರಾಯತಃ ಶಬ್ದ ಪ್ರವೃತ್ತಃ ಸ ಪುರಾತನೈಃ ತದೇತದ್ ಅಗ್ನೇಶ್ಚ ಜನೈಃ ಸ್ವಾನುಜ್ಞೇತಿ ಪ್ರದೀಯತೆ ಓಮಿತ್ಯಯಂ ಪೂರ್ಣವಾಚಿ ಸಮೃದ್ಧ ಹ್ಯೋಮಿತೀರಿತ ಸಮೃದ್ಧಿರ್ಸ್ತೆ ಕಾಮೋಯಮಿತ್ಯನುಜ್ಞಾಥವಾ ಭವೇತ್. ಇಲ್ಲಿ ಹೇಳೋರಿದ್ದಾರೆ, ನಿನ್ನ ಕರ್ಮಗಳೆಲ್ಲ ಸಮೃದ್ಧವಾಗ್ಲಪ್ಪ. ಯಾಕೆ? ಭಗವಂತ ಓಂಕಾರವಾಚ್ಯನಾದವನು ಪೂರ್ಣನಿದ್ದಾನ, ಅವ ನಿನ್ನ ಕರ್ಮಗಳನ್ನೆಲ್ಲ ಪೂರ್ಣ ಮಾಡ್ಲಿ ಅಂತ 284ನೇ ಪೇಜ್ ಒಳಗೆ ಛಾಂದೋಗ್ಯದಲ್ಲಿ ಬಂದದ್ದು. ಆಯ್ತಾ? ಓಕೆ, ರೈಟ್, ಮುಂದೆ ಹೊಂಡ್ ಬರ್ರಿ. ಚಂದ ಆತ್ ನೋಡ್ರಿ ವಿಷಯ, ಬಹಳ ಮಹತ್ವದ ಬಂತೀಗ. ಓಂ ಇತ್ಯಾಕ್ರಿಯತೆ ಅಂತ ಯಾಕಂತ ಗೊತ್ತಾಯ್ತು. ಓಂಕಾರಾಸೌ ಅತಃ ಪರಃ ಸರ್ವತ್ವಮಿತಿ ಪೂರ್ಣತ್ವಂ ತನ್ನಾನ್ಯಸ್ಯ ಹರೇ ಕ್ವಚಿತ. ಸರ್ವತ್ವಂ ಅಂದ್ರೆ ಪೂರ್ಣತ್ವ, ಅದು ಭಗವಂತನನ್ನು ಬಿಟ್ಟು ಬೇರೆಯವರಿಗಿಲ್ಲ. ಇತಿ ನೈರ್ಗುಣ್ಯ. ಇನ್ನು ಆಚಾರ ವಾಕ್ಯಗಳು ಸರ್ವಮೋಂಕಾರ ಏವ ಇತ್ಯನ್ಯಸ್ಯ ಪೂರ್ಣತ್ವ ನಿವಾರಣಂ. ಸರ್ವಮೋಂಕಾರ ಏವ, ಈ ಪೂರ್ಣತ್ವ ಅಂಬೋದು ಭಗವಂತನಿಗೇನೆ ಅಂತ ಹೇಳಿದ್ರಿಂದ ಅನ್ಯಸ್ಯ ಪೂರ್ಣತ್ವ ನಿವಾರಣಂ. ಉಳಿದವ್ರು ಪೂರ್ಣ ಇಲ್ರಿಪ್ಪ, ಯಾರು ಉಳಿದವ್ರು ಪೂರ್ಣ ಇಲ್ಲ. ಮತ್ತು ತ್ರಿಕಾಲಾತೀತ ತ್ವಂಚತಸ್ಸೈವ, ಅಲ್ರಿ ಪೂರ್ಣ ಯಾರು ಹೇಳೋದು ಬೇಡ್ರಿ, ತ್ರಿಕಾಲಾತೀತರಂತೂ ಇರ್ಲೇಬೇಕಲ್ಲ ಅಂತೀನಿ. ಅಂದ್ರೆ ತ್ರಿಕಾಲಾತೀತ ತ್ವಂಚತಸ್ಸೈವ, ಭಗವಂತನ ಬಿಟ್ಟು ಇನ್ಯಾರಾದ್ರೂ ತ್ರಿಕಾಲಾತೀತ ಇದ್ರೆ ಮತ್ ಭಗವಂತನೇ, ಬೇರೆ ಇನ್ನೇರಿರ್ಲಿಲ್ಲ. ಪ್ರಕೃತೇರಪಿ ತ್ರಿಕಾಲಾತೀತತ್ವಂ ವಿದ್ಯತೆ ಇತಿ ಅನಿದಿತಿ ವಿಶೇಷಣ. ಹೌದು, ಪ್ರಕೃತಿಗೂ ಅದ, ಪ್ರಕೃತೇರಪಿ ತ್ರಿಕಾಲಾತೀತತ್ವಂ ವಿದ್ಯತೆ, ಇಲ್ಲಂದಿಲ್ಲ. ಮಹಾಲಕ್ಷ್ಮಿಗೂ ತ್ರಿಕಾಲಾತೀತತ್ವ ಉಂಟು, ಅದಕ್ಕೆ ಅನ್ಯತ ಅಂತ ಕರೆದಾರ. ಅದು ಭಗವಂತನ ಅನುಗ್ರಹದಿಂದಲೇ, ಬೇರೆಯವರಿಂದಲ್ಲ. ಇನ್ನ ಎರಡನೇ ಮಂತ್ರಕ್ಕೆ ಬರ್ರಿ. ಸರ್ವಂ ಹಿ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಮಾತ್ಮ ಚತುಷ್ಪಾತ್. ಸರ್ವಂ ಹಿ ಏತದ್ ಬ್ರಹ್ಮ. ಈಗ ನೋಡ್ರಿ, ಒಂದು ಹೊಸ ಅಕ್ಷರ, ಒಂದು ಹೊಸ ಪದ ಬಂತು, ಬ್ರಹ್ಮ ಅಂತ ಬಂತು. ಯಾಕಂದ್ರೆ ಹಿಂದೆ ಓಂ ಅಕ್ಷರಂ ಸರ್ವಂ ಅಂತ ಇಷ್ಟ ಇತ್ತು. ಯಾರು ಅಂತ ಉಪನಿಷತ್ ಹೇಳಿದ್ದಿಲ್ಲ, ನಾವು ವ್ಯಾಖ್ಯಾನದಲ್ಲಿ ತಿಳ್ಕೊಂಡಿದ್ವಿ. ಅದಕ್ಕೆ ಅವ ಯಾರಪ್ಪ ಅಂದ್ರೆ ಅವ ಬ್ರಹ್ಮ ಅಂತೀಗ. ಸರ್ವಮ್ಮಿ ಏತದ್ ಬ್ರಹ್ಮ, ಪೂರ್ಣನಾದವನು ಬ್ರಹ್ಮನೇ, ಬೇರೆ ಯಾರು ಅಲ್ಲ. ಯಾರು ಓಂಕಾರ ವಾಚ್ಯನಾಗಿದ್ದಾನೋ, ಯಾರು ಅಕ್ಷರ ಪದನಾಗಿದ್ದಾನೋ ವಾಚ್ಯನಾಗಿದ್ದಾನೋ, ಯಾರು ಪೂರ್ಣನಾಗಿದ್ದಾನೋ ಅವನೇ ಬ್ರಹ್ಮ. ಸರಿ ಆಯ್ತಾ? ಭಗವಂತ ಅಂತ ಇಲ್ಲಿ ಪರಿಚಯ ಮಾಡಿಸ್ತು. ಸರ್ವಂ ಹಿ ಏತತ್, ಈ ಪೂರ್ಣನಾಗಿ ಪ್ರಸಿದ್ಧನಾಗಿದ್ದಾನಲ್ಲ ಜಗತ್ನಲ್ಲಿ, ಅವ ಯಾರು? ಈ ಬ್ರಹ್ಮ. ಮತ್ತೆ ಅಯಮಾತ್ಮ ಬ್ರಹ್ಮ ಅಷ್ಟೇ ಅಲ್ಲ, ಈ ಬ್ರಹ್ಮ ಯಾರು ಮತ್ ಪರಿಚಯ ಮುಂದುವಡಿತು. ಯಾರವ? ನಮ್ಮೆಲ್ಲರ ಆತ್ಮನಾದವನು ಬ್ರಹ್ಮ. ಆತ್ಮ ಅಂದ್ರೆ ಏನು ನೋಡಂತ. ಸ್ವಯಮಾತ್ಮ ಚತುಷ್ಪಾತ್, ಆ ಆತ್ಮನಿಗೆ 4 ರೂಪಗಳು, 4 ಅಂಶಗಳಿವೆ. ಸ್ವಯಮಾತ್ಮ ಚತುಷ್ಪಾತ್. ಬಂದ್ ಹಚ್ಚಿದ್ರಿ, ತಂದು ಹಚ್ಚಿದ್ರು, ಓಂಕಾರಕ್ಕೆ ತಂದು ಹಚ್ಚಿದ್ರಿ ಅದನ್ನ. ಸರಿ ನೋಡ್ರಿ, ಈಗ ಸರ್ವಂ ಹಿ ಏತತ್ ಬ್ರಹ್ಮ ಅಂತದ. ಹಿ ಅನ್ನೋ ಶಬ್ದಕ್ಕೆ ಪ್ರಸಿದ್ಧಿ ಅಂತ ಅರ್ಥ, ಗೊತ್ತಾಯ್ತಾ? ಹಿ ಅನ್ನೋ ಶಬ್ದಕ್ಕೆ ಪ್ರಸಿದ್ಧ. ಎಲ್ಲಿ ಪ್ರಸಿದ್ಧ? ಆಚಾರ್ಯ ಅಂದ್ರು, ಪರಮಂ ಯೋ ಮಹದ್ ಬ್ರಹ್ಮ ತದೇವ ಬ್ರಹ್ಮ ಪರಮಂ ಕವೀನಾಂ ಪೂರ್ಣಮದಃ ಪೂರ್ಣಮಿದಂ ಇತ್ಯಾದಿಷು ಪ್ರಸಿದ್ಧಂ. ಇವೇ ಮೊದಲಾದ ವೇದ ಮಂತ್ರಗಳಲ್ಲಿ ಪ್ರಸಿದ್ಧವಾದ ಬ್ರಹ್ಮಣ, ಬ್ರಹ್ಮನಿಗೆ ಪೂರ್ಣತ್ವಂ ಅಂದ್ರ ಪರಮಂ ಯೋ ಮಹದ್ ಬ್ರಹ್ಮ ಎಂಬುದರಲ್ಲೂ ಪ್ರಸಿದ್ಧನಾಗ್ಯಾನ, ತದೇವ ಬ್ರಹ್ಮ ಪರಮಂ ಕವೀನಾಂ ಅನ್ನುವಲ್ಲೂ ಪರಮಾತ್ಮ ಪ್ರಸಿದ್ಧನಾಗ್ಯಾನ, ಪೂರ್ಣಮದಃ ಪೂರ್ಣಮಿದಂ ಅನ್ನೋದು ಪ್ರಸಿದ್ಧನಾಗ್ಯಾನ. ಹಿಂಗಾಗಿ ಬೇರೆ ಬೇರೆ ವೇದಗಳಲ್ಲಿ ಬ್ರಹ್ಮ ಪೂರ್ಣ, ಪೂರ್ಣ ಬ್ರಹ್ಮ ಅಂತ ಪ್ರಸಿದ್ಧನಾಗ್ಯಾನಲ್ಲ, ಹಂಗಾಗಿ ಅವನೊಬ್ಬನೇ ಪೂರ್ಣ ಅಂತ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ಮೊದಲು 3 ಮಂತ್ರಗಳನ್ನ ಆಚಾರ ಉದಾಹರಣೆ ಮಾಡಿದರು. ಪರಮಂ ಯೋ ತದೇವ ಬ್ರಹ್ಮ ಪೂರ್ಣಮದಃ ಪೂರ್ಣಮಿದಂ ಅಂತ ತಿಳ್ಕೊಂಡು, ಇವುಗಳಲ್ಲಿ ಪ್ರಸಿದ್ಧನಾದ ಬ್ರಹ್ಮಣ ಪರಮಾತ್ಮನಿಗೆ ಪೂರ್ಣತ್ವಂ ಇತ್ಯಾಹ, ಪೂರ್ಣತ್ವವನ್ನು ಹೇಳ್ತದ. ಸರ್ವಂ ಹಿ ಏತತ್ ಬ್ರಹ್ಮ ಎಂಬುದಾಗಿ. ಸರಿ ಅಲ್ರಿ, ಮತ್ತ ಆತ್ಮ ಅಂತ ಯಾಕೆ ಹೇಳಿದ್ರಿ? ಅಯಮಾತ್ಮ ಬ್ರಹ್ಮ ಅಂತ ಯಾಕೆ ಹೇಳಿದ್ರಿ ಅಂದ್ರೆ, ನೋಡಪ್ಪ, ಅಸ್ವತಂತ್ರವಾದ ಜಗತ್ತೊಂದದ, ಸರಿನಾ? ಅಸ್ವತಂತ್ರವಾದ ಜಗತ್ತೊಂದದ. ಆ ಅಸ್ವತಂತ್ರವಾದ ಜಗತ್ತೇನಿದೆಯೋ
ಅದರಲ್ಲಿ ನಿಂತು ತೆಗೆದುಕೊಳ್ಳುವ, ಕೊಡುವ, ಕೂಡುವ, ಮಾಡುವ, ನೋಡುವ, ಓಡುವ ಕೆಲಸಗಳೆಲ್ಲ ಇದೆಯಲ್ಲ, ಇದನ್ನ ಮಾಡ್ಲಿಕ್ಕೆ ಒಬ್ಬ ಯಾರೋ ಇರ್ಲೇಬೇಕಲ್ಲ. ಇದನ್ನ ಮಾಡ್ಲಿಕ್ಕೆ ಒಬ್ಬ ಯಾರೋ ಇರ್ಬೇಕಲ್ಲ. ಯಾಕಂದ್ರೆ ನಮ್ಮ ಅನುಭವದ ಏನ್ ಅನುಭವದ ಅಂದ್ರ ನನ್ನ ಕಡೆಯಿಂದ ಆಗವಲ್ತಿದ್ದು ಅಂತ ನನ್ನ ಅನುಭವದ. ಹೌದಾ? ಆದ್ರೆ ಸ್ವಲ್ಪ ಹೊತ್ತಾದ ಮೇಲೋ ಅಥವಾ ಬೇರೆಯವ್ರ ಕಡೆಯಿಂದೋ ಮಾಡಿಸಿದ್ದದ. ಅಲ್ಲ, ನನ್ನಂತೆ ಇರುವ ಅವನಿಗೆ ಅದು ನನ್ನಂತೆ ಆಗಬಾರದು. ಆದ್ರೆ ಅವನಿಗೆ ಆಯ್ತಲ್ಲ. ಯಾಕೆ ಅಂದ್ರೆ ಹಾಗಾದ್ರೆ ಒಬ್ಬನ ಯಾರೋ ನಿಯಾಮಕ ಇದ್ದಾನೆ. ಅರ್ಥ ಆಯ್ತಲ್ಲ? ನಾನು ಎರಡೇ ಕೈ ಎರಡೇ ಕಾಲು, ನನಗೂ ಅದೇ ಊಟ ನಿದ್ದೆ ತಿಂಡಿ, ಅವನಿಗೂ ಅದೇ ಅದ. ಹಿಂಗಿದ್ರೆ ನನ್ನಿಂದ ಆಗಿಲ್ಲ ಅವನಿಂದ ಆಗ್ಯದ. ನಾವೆಲ್ಲ ಅಸ್ವತಂತ್ರರು, ಇನ್ನೊಬ್ಬ ಯಾರೋ ಒಳಗ್ ನಿಂತು ಮಾಡಿಸೋ ಇದ್ದಾನ ಅಂತಂತಾರಲ್ಲ, ಅವನೇ ಆತ್ಮ. ಯಾಕ? ಶ್ರೀ ಬ್ರಹ್ಮಾದಿ ಸಕಲ ದೇಹೇಶು ಸ್ಥಿತ್ವ, ಶ್ರೀ ಲಕ್ಷ್ಮೀದೇವಿ ಬ್ರಹ್ಮದೇವರು ಆದಿ ಮೊದಲಾದ ಸಕಲ ಎಲ್ಲ ದೇಹೇಶು ದೇಹಗಳಲ್ಲಿ ಸ್ಥಿತ್ವ ಇದ್ದು ಆದಾನಾದಿ ಕರ್ತ. ಆದಾನ ಅಂದ್ರೆ ತೆಗೆದುಕೊಳ್ಳೋದು, ಆದಿಪದದಿಂದ ಮೊದಲಾದದ್ದು ಎಲ್ಲ ತಗೊಳ್ಳೋದು, ಕೊಡೋದು ಅಂದ್ರೆ ಅಷ್ಟು ಕ್ರಿಯೆಗಳನ್ನ ಕರ್ತ ಮಾಡುವನು ಯಾರಿದ್ದಾನೋ, ಆ ಕರ್ತ ಅವನು ಯಾರಿದ್ದಾನೋ, ಯೋಯಂ ಕಶ್ಚಿತ್ ಪ್ರತೀಯತೆ, ಯಾರೊಬ್ಬ ಕಾಣಿಸ್ತಾನಲ್ಲ ಅವ ಯಾರು? ಜೀವಾನಾಂ ಅಸ್ವಾತಂತ್ರ್ಯ ದರ್ಶನಾತ್, ಜೀವರೆಲ್ಲರೂ ಅಸ್ವತಂತ್ರರಾದದ್ದರಿಂದ ಸೋಪಿ ಸಯೇವ, ಅವನು ಭಗವಂತನೇ. ದರ್ಶಯತಿ ಅಯಮಾತ್ಮ ಬ್ರಹ್ಮೇತಿ, ಇವನೇ ಬ್ರಹ್ಮನೆಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂದ್ರ ಇಲ್ಲಿ ಈ ಮಂತ್ರ ಎಷ್ಟು ಮಜಾ ಮಾಡುತ್ತೆ ನೋಡ್ರಿ. ಈ ಮಂತ್ರ ಎಷ್ಟು ಮಜಾ ಮಾಡುತ್ತು ಅಂದ್ರೆ, ನೋಡು, ಈಗ ಜೀವರ ಅಸ್ವಾತಂತ್ರ್ಯ ಕಂಡದ್ದರಿಂದ ಅವರಲ್ಲಿದ್ದು ಯಾರೋ ಒಬ್ಬ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದದ್ದರಿಂದ ಅವ ಯಾರು ಅಂತ ಬೇರೆ ತಿಳಿಬೇಡ. ಇದೇ ಈ ಹಿಂದೇನ್ ಬಂದಾನಲ್ಲ ಅವನೇ. ಅಂದ್ರೆ ಎಲ್ಲಿಗೆ ತಂದ್ರೆ ಈಗ ಅದನ್ನ, ಎಲ್ಲಿಗೆ ತಂದ್ರದನ್ನ? ಮೊದಲು ಜಗದ್ರಕ್ಷಕನಾದ ಓಂಕಾರದಿಂದ ಕರೆಸಿಕೊಳ್ಳುವ ತ್ರಿಕಾಲಾತೀತನಾದ ಅವಿನಾಶಿಯಾದ ಗುಣಪೂರ್ಣನಾದ ಬ್ರಹ್ಮ ಎಂದು ಕರೆಸಿಕೊಳ್ಳುವನು ಏನಿದ್ದಾನಲ್ಲ, ಅವನೇ ನಿನ್ನಲ್ಲಿ ನಿಂತುಕೊಂಡು ಅವಸ್ಥೆಗಳನ್ನ ಮಾಡುವಂಥವನು ಆತ್ಮ ಅಂತ ತಂದಿಟ್ಟು ಈ ಓಂಕಾರಕ್ಕೂ ಇದಕ್ಕೆ ಮತ್ತ ವಿಶ್ವತೈಜಸ ಪ್ರಾಜ್ಞತುರ್ಯಕ್ಕೂ ಸಂಬಂಧವನ್ನು ಕಲ್ಪಿಸಿಬಿಟ್ರು. ಈ ಓಂಕಾರಕ್ಕೂ ಆ ಅವಸ್ಥಾತ್ರಯಕ್ಕೂ ಸಂಬಂಧ ಕಲ್ಪಿಸಿದ್ರೆ ಎಷ್ಟು ಚಂದ ಕಲ್ಪಿಸಿದ್ರು ನೋಡ್ರಿ. ನೋಡಪ್ಪ, ಪರಿಪೂರ್ಣನಾದ ಕಾಲಾತೀತನಾದ ಬ್ರಹ್ಮನಾದ ನಮ್ಮೆಲ್ಲರಲ್ಲಿ ಇದ್ದು ನಾವು ಸ್ವತಂತ್ರರಾದ್ದರಿಂದ ನಮ್ಮೆಲ್ಲರ ಚಟುವಟಿಕೆಗಳು ನಡೆಸೋವನಿದ್ದಾನಲ್ಲ, ಅವನೇ ಆತ್ಮ. ಅವಂಗ 4 ರೂಪವ ವಿಶ್ವತೈಜಸ ಪ್ರಾಜ್ಞ ಅಂತ. ಹಿಂಗಾಗಿ ಇವನನ್ನ ನೀನು ಓಂ ಅಂತ ಉಪಾಸನೆ ಮಾಡು. ಅವ ಎಷ್ಟು ಚಂದ ಹೆಣದಾರ ನೋಡ್ರಿ ಅದ್ರೊಳಗೆ. ಅಂದ್ರೆ ವರುಣ ಅವನ ಲೆವೆಲ್ ಎಂತಹದ್ದು, ವರುಣನ ಲೆವೆಲ್ ಎಂತಹದ್ದು ಅರ್ಥ ಮಾಡಿಕೊಳ್ಬೇಕು. ಅವನ ಜ್ಞಾನ ಅಷ್ಟು ದೊಡ್ಡ ಲೆವೆಲ್ ಅದು. ಅರ್ಥ ಆಯ್ತಾ? ಸೋಯಮಾತ್ಮ ಚತುಷ್ಪಾತ್ ಅಂತ ಕರೀತಾ ಇದ್ದಾರೆ. ಇನ್ನು ಹರಿವಂಶದಲ್ಲಿ ಬಂದ ಮಾತುಗಳು ಸ್ವಲ್ಪ ಹೇಳ್ಬಿಡ್ತೀನಿ, ಆಮೇಲೆ ಅರ್ಥ ಹೇಳ್ತೀನಿ, ಉಳಿದದೆಲ್ಲ ಮುನ್ನೋಣಂತ. ಪೂರ್ಣಸ್ತು ಹರಿರೇವೈಕಃ ನಾಣ್ಯತ್ ಪೂರ್ಣಂ ಕದಾಚನ. ಪೂರ್ಣತ್ವದ ಬಗ್ಗೆ ವಿವಾದನೆ ಮಾಡಬೇಡ್ರಿ. ಅಲ್ರಿ ಅವರು ಇರಬಹುದು ಇವರು ಇರಬಹುದು ಅಂತ ಮಾತಾಡ್ಬೇಡ್ರಿ, ಒಬ್ಬರೇ ಪೂರ್ಣ. ಇನ್ನು ಕಾಲಾತೀತದ ಬಗ್ಗೆ ಬಂದಾಗ ಒಂದ್ ಸ್ವಲ್ಪ ಪ್ರಶ್ನೆ ಬರ್ತದೆ. ದೇವರು ಪಕ್ಷಪಾತ ಮಾಡಿಬಿಟ್ಟ, ಲಕ್ಷ್ಮೀನೊಬ್ಬಕಿನ್ನ ಹೇಳ್ಬಿಟ್ಟ ಅಂತ ಕೆಲವರಿಗೆ ಸಮಸ್ಯೆ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯ ಅಂದ್ರು, ಹರಿವಂಶದಾಗಿನ ಒಂದ್ ಮಾತು ನೋಡ್ಬೋಣ ಅಂತ ತಡ್ರಿ ಅಂತ. ವಿನಾಚ ಪ್ರಕೃತಿಂ ನಾಣ್ಯತ್ ಕಾಲಾತೀತಂ ಪರಾತ್ಮನಃ. ಪ್ರಕೃತಿಯನ್ನ ಹೊರತುಪಡಿಸಿ, ಭಗವಂತನನ್ನ ಹೊರತುಪಡಿಸಿ ಇನ್ಯಾರು ಕಾಲಾತೀತರಿಲ್ಲ. ಅಲ್ರಿ ಆಚಾರ, ಮತ್ತು ಉಪನಿಷತ್ನಾಗ ಹೇಳಿದ್ರಿ, ನೀವೇನು ಹೊಸಾದ್ ಹೇಳಿದ್ರಿ? ತಡಿಯೋ ಅಪ್ಪಿ. ಪ್ರಕೃತಿಂ ವಿನ ಕಾಲಾತೀತಂ ಪರಮಾತ್ಮನಃ ಅನ್ಯತನ. ಪರಮಾತ್ಮನಿಂದ ಭಿನ್ನಾಗಿ ಪ್ರಕೃತಿಯಿಂದ ಭಿನ್ನವಾದದ್ದು ಇನ್ಯಾವುದೂ ಇಲ್ಲ. ಇಲ್ಲ ಅಲ್ಲ, ಮತ್ತೆ ಕಾಲ ನಿತ್ಯ ಹೌದೋ ಅಲ್ಲ? ಮತ್ತೆ ಕಾಲ ನಿತ್ಯ. ಓಹೋ, ಹೊಸಾದ್ ಬಂತೀಗ, ಒಂದೊಳಗೆ ಸೇರ್ಕೊಂತೀಗ. ಪರಮಾತ್ಮನು ಮಹಾಲಕ್ಷ್ಮಿಗಷ್ಟೇ ನಿತ್ಯತ್ವವನ್ನು ಕೊಟ್ಟಿಲ್ಲ, ಅಂದ್ರೆ ನಿತ್ಯತ್ವ ಕೊಡೋದಲ್ಲ, ಅರ್ಥಾತ್ ಮಹಾಲಕ್ಷ್ಮಿಯಲ್ಲಿ ಮಾತ್ರ ನಿತ್ಯತ್ವ, ಕಾಲದಲ್ಲದ. ಸರಿ, ವೇದಗಳು ನಿತ್ಯ ಹೌದೋ ಅಲ್ಲೋ? ಹೌದಲ್ಲ ಅಂದಂಗ ಹೌದಲ್ಲ. ಮತ್ತ ವೇದನೋ ನಿತ್ಯ, ಕಾಲನು ನಿತ್ಯ ಅಲ್ಲ ಅಂದಂಗ. ಈ ಆಕಾಶ ಸ್ಪೇಸ್ ನಿತ್ಯ ಹೌದಲ್ಲ? ಅದೊಂದು ನಿತ್ಯದಲ್ಲ ನೋಡ್ರಿ. ಇಷ್ಟೊತ್ತು ಒಂದ ನಿತ್ಯ ಅನ್ಕೊಂಡಿದ್ರಿ, ಒಂದೊಂದ ಒಳಗೆ ಬರ್ಲಿಕ್ಕೆ ಶುರುವಾದವಲ್ಲ. ಅಲ್ರಿ ಆಚಾರ, ಅಂದಂಗ ಮುಕ್ತರು ನಿತ್ಯ ಹೌದೋ ಅಲ್ಲೋ? ಹೌದಲ್ಲ. ಮತ್ತು ಮುಕ್ತರು ನಿತ್ಯ ಅಲ್ರಿ ಆಚಾರ. ಅಂದಂಗ ಜೀವರು ನಿತ್ಯ ಹೌದೋ ಅಲ್ಲೋ? ಹೌದಲ್ಲ, ಜೀವರು ನಿತ್ಯ ಅಲ್ಲ. ಮತ್ ಹಂಗಾರ ನಾವು ನಿತ್ಯ, ನಾರಾಯಣನು ನಿತ್ಯ, ನಾರಾಯಣನ ಬಾಯಿ ನಿತ್ಯ. ನಾರಾಯಣನ ಬಾಯಿ ಅಂದ್ರೆ ಹೆಂಡತಿ ಲಕ್ಷ್ಮೀದೇವಿ ನಿತ್ಯ, ಮತ್ತು ವೇದ ನಿತ್ಯ. ಈ ನಾರಾಯಣನನ್ನ ಈ ಜೀವನನ್ನ ಎಲ್ಲಾರನ್ನ ಹೇಳೋ ವೇದ ನಿತ್ಯ. ಈ ವೇದಗಳೆಲ್ಲ ಹರಡಿರುವಂತಹ ಆಕಾಶ ನಿತ್ಯ.
ಆಮೇಲೆ ಮತ್ತ ಈ ವೇದ ನಿತ್ಯ ಹೌದ್ರಿ ಮತ್ತೆ ಬರೀ ಅದೊಂದೇ ಹೇಳಿದ್ರಲ್ಲ ಮತ್ತ ಅಂದ್ರೆ ಅಂದ್ರೆ ನಿತ್ಯವಾದ ಪದಾರ್ಥಗಳು ಅನೇಕ ಅವ. ಹಿಂಗಿದ್ರೂ ಕೂಡ ನಾವು ಪರಮಾತ್ಮನಿಗೆ ಮಾತ್ರ ಯಾಕ ನಿತ್ಯ ಅಂತ ಕರಿತೀವಿ, ಉಳಿದವರನ್ನ ನಿತ್ಯ ಆಗಿದ್ರೂ ಯಾಕೆ ನಿತ್ಯ ಅಂತ ಕರೆಯಂಗಿಲ್ಲ. ಒಬ್ಬ ಹುಡುಗಿದ್ದಾನ, ಅವ ಏನಾಗ್ಯಾನ ಅಂದ್ರೆ ಬ್ರಾಹ್ಮಣ ಹುಡುಗ, ಬ್ರಾಹ್ಮಣರ ತಂದೆ ತಾಯಿ ಹೊಟ್ಟೆ ಹುಟ್ಟ್ಯಾನ. ಅವ ಬಂದ್ ನಿಂತಾನ, ಅವ ಹಠ ಮಾಡ್ಲಿಕ್ಕತ್ತಾನ, ನಾನೂ ಬರ್ತೀನಿ ಬಡಿಸ್ಲಿಕ್ಕೆ. ನೀ ಬರುದಿಲ್ಲೋ, ಬಡಿಸ್ಲಿಕ್ಕೆ ಬರುದಿಲ್ಲ ನೀನು, ನಾ ಬ್ರಾಹ್ಮಣ ಅಲ್ಲೇನು, ನೀ ಬ್ರಾಹ್ಮಣ ಹೌದು, ಮತ್ ನೀ ಬರುದಿಲ್ಲ ಯಾಕ? ಅವ ಬ್ರಾಹ್ಮಣ ಹೌದು, ಆದ್ರೆ ಬಡಿಸ್ಲಿಕ್ಕೆ ಬರುದಿಲ್ಲವ. ಯಾಕೆ ಬರುದಿಲ್ಲ? ಮಡಿಗೆ ಬರುದಿಲ್ಲವ. ಯಾಕೆ ಮಡಿಗೆ ಬರುದಿಲ್ಲ? ಉಪನಯನ ಆಗಿಲ್ಲ. ಉಪನಯನ ಆಗದೆ ಇದ್ದದ್ರಿಂದ ಅವ ಬ್ರಾಹ್ಮಣ ಆದ್ರೂ ಕೂಡ ಅವನನ್ನು ಬ್ರಾಹ್ಮಣ ಮಡಿಗೆ ತಗೊಳ್ಳೋದಿಲ್ವೋ, ಹಂಗ ಇವರೆಲ್ಲರೂ ನಿತ್ಯ ಆಗಿದ್ರೂ ಕೂಡ ಯಾವುದೋ ಒಂದು ರೀಸನ್ ಇದ್ದದಕ್ಕೆ ಅವ್ರನ್ನ ನಿತ್ಯ ಅಂತ ನಾವು ಕರೆಯಂಗಿಲ್ಲ. ಅದರಿಂದ ಭಗವಂತನೊಬ್ಬನನ್ನೇ ನಿತ್ಯ ಅಂತ ಕರಿತೀವಿ. ಯಾಕ ತಗೊಳ್ರಿ, ಕಾಲಶ್ಚೈವ ದಿಶೋ ವೇದಾಹ ಪ್ರಕೃತ್ಯಾತ್ಮಾನ ಇರಿತಃ. ನಾವು ಪ್ರಕೃತಿ ಅಂತ ಏನ್ ಕರೆದೀವಲ್ಲ, ಅಂದ್ರೆ ಲಕ್ಷ್ಮಿ ಏನ್ ಕರೆದೀವಲ್ಲ, ಆ ಲಕ್ಷ್ಮೀ ದೇವಿಯಿಂದಲೇ ಕಾಲ, ದಿಕ್ಕು, ವೇದಗಳು ಅಭಿಮನ್ಯಮಾನವಾದದ್ದು. ಅಂದ್ರೆ ಕಾಲಾಭಿಮಾನಿ ಮಹಾಲಕ್ಷ್ಮಿ, ದಿಗಭಿಮಾನಿ, ದಿಕ್ ಅನ್ನೋ ಶಬ್ದಕ್ಕೆ ದೇಶ ಅಂತ ಅರ್ಥನ ಮತ್ತಿಲ್ಲಿ ನೆನಪಿಟ್ಕೊಳ್ರಿ. ದೇಶ ಅಂದ್ರೆ ಆಕಾಶ, ದಿಕ್ಕಭಿಮಾನಿ ಅಭಿಮಾನಿನಿ, ವೇದಾಹ ವೇದಾಭಿಮಾನಿನಿಯರು, ಪ್ರಕೃತ್ಯಾತ್ಮನ ಈರಿತಾಹ. ಮತ್ತು ಜೀವ ಹೌದು ಇಲ್ಲಂದಿಲ್ಲ, ಆದ್ರ ಅವನಿಗೆ ಕಾಲಾತೀತತ್ವವನ್ನು ಹೇಳಿ ಬರೋದಿಲ್ಲ. ಕಾರಣ ಏನು? ಅಭಿಮಾನತ್ತು ಜೀವಾನ ನ ಕಾಲಾತೀತತ ಭವೇತ್. ಇದು ಕೋಡಿ ಜೀವ, ದಡ್ಡ ಜೀವ, ಬೆಡಗ ಜೀವ ಅಭಿಮಾನ ಮಾಡ್ಕೋತ ಕೂತದಂತ. ಆ ಅಭಿಮಾನದಿಂದ ಇದಕ್ಕೆ ಕಾಲಾತೀತತ್ವ ಹೊರಟು ಹೋಯಿತು. ಏನ್ ಆಶ್ಚರ್ಯ ಅಲ್ಲ? ನಾವು ಕಾಲಾತೀತರು. ವಾಸ್ತವಿಕವಾಗಿ ನಾವು ಕಾಲಾತೀತರಾಗಿದ್ರೂ ಕೂಡ ನಾವ್ ಯಾಕೆ ಕುತ್ಕೊಂಡ್ವಿ ಇಲ್ಲಿ ಅಂತ ಕೇಳಿದ್ರೆ ಏನ್ರಿ? ದೇಹ ಅಭಿಮಾನ. ಈ ದೇಹಾಭಿಮಾನ ಇದ್ದದ್ದಕ್ಕ ನಾ ಸತ್ತೆ, ನಾ ಹುಟ್ಟಿದೆ, ನನಗ ದುಃಖ ಆತು, ನನಗ ನೋವಾತು. ಈ ದೇಹಾಭಿಮಾನ ಮೂಲಕವಾಗಿ ನಿತ್ಯತ್ವವನ್ನ ನೀನೇ ಮೊಟಕುಗೊಳಿಸ್ಕೊಂಡಿ. ಆಕ್ಚುಲಿ ನೀ ಏನ್ ಅನ್ಬೇಕಾಗಿತ್ತು? ನಾ ಸಾಯವಲ್ಲ, ನಾ ಹುಟ್ಟವಲ್ಲ, ದೇಹ ಹುಟ್ಟುಕೋತದ, ದೇಹ ಸತ್ಕೋತದ ಅನ್ಬೇಕಾಗಿತ್ತು. ನೀ ಅನ್ಲಿಲ್ಲ. ಇಷ್ಟು ಕೆಟ್ಟ ಅಭಿಮಾನ ಮಾಡಿದಿ ಅಂದ್ರೆ ನಾನ ಸತ್ತೆ, ನಾನ ಹುಟ್ಟಿದೆ ಅಂತ ಬಡ್ಕೊಂಡಿ, ಅದಕ್ಕೆ ನಿನ್ನ ನಿತ್ಯತ್ವ ನೀನೇ ಕಳ್ಕೊಂಡಿ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಅಭಿಮಾನತ್ವ ಜೀವಾನ ನ ಕಾಲಾತೀತತ ಭವೇತ್. ಇಲ್ಲ ಮುಕ್ತಾನಾಮ್ ಅಂತೀವಿ ಅಂದ್ರ ಮುಕ್ತಾನಾಮಪಿ ಪೂರ್ವತ್ರ ಕಾಲ ಸಂಬಂಧ ಇರಿತ. ಮುಕ್ತರಿಗೆ ಮೊದಲು ಕಾಲ ಸಂಬಂಧ ಇತ್ತಲ್ಲ, ಮತ್ತವರಿಗೆ ಮುಕ್ತರಾಗೋಕ್ಕಿಂತ ಮೊದಲಂತೂ ಇದ್ದೇ ಇತ್ತಲ್ಲ ಕಾಲ ಸಂಬಂಧ. ನೋಡ್ರಿ, ಅವರು ಯಾವ್ದ್ಯಾವ್ದ್ರಿಂದ ಮುಕ್ತರಾಗ್ಯಾರ ಅಂತ ಈಗ ಒಂದು ಹೊಸ ಅಂಶ ತಂದ್ರು ಶ್ರೀಮದಾಚಾರ್ಯರು. ಇಷ್ಟ ದಿವಸ ಲಿಂಗ ದೇಹದಿಂದ ಮುಕ್ತರಾಗ್ಯಾರ, ಸ್ಥೂಲ ದೇಹದಿಂದ ಮುಕ್ತರಾಗ್ಯಾರ. ಅಲ್ಲಪ್ಪಿ, ಕಾಲದಿಂದಲೂ ಮುಕ್ತರಾಗ್ಯಾರ ಅವ್ರು. ವಾಹ್, ಕ್ಯಾ ಬ್ಯೂಟಿ! ಏನ್ ಚಂದದ್ರಿ. ಏನು ಮುಕ್ತರು ಇಷ್ಟು ದಿವಸ ಸ್ಥೂಲ ದೇಹದಿಂದ ಮುಕ್ತರಾಗಿದ್ರು. ಇಷ್ಟು ಸ್ಥೂಲ ದೇಹ ಇತ್ತು, ಹೋತು. ಲಿಂಗ ದೇಹ ಇತ್ತು, ಹೋತು. ಈಗ ಕಾಲ ಇತ್ತು, ಅದು ಹೋತು. ಯಾಕ? ಇನ್ನು ಮುಂದೆ ಕಾಲ ಚಕ್ರದಾಗ ಸಿಕ್ಕೊಳ್ಳೋದಿಲ್ಲ ಅವ್ರಿಗೆ. ಮುಕ್ತರು ಎಲ್ಲಿ ಬರ್ತಾರೆ? ಕಾಲ ಇಲ್ಲ, ಅವ್ರ ಮೇಲೆ ಕಾಲ ಪರಿಣಾಮ ಮಾಡೋದಿಲ್ಲ ಅವರಿಗೆ. ಸೊ ಮುಕ್ತ ಶಬ್ದದಲ್ಲಿ ಕಾಲದಿಂದ ಮುಕ್ತರು ಅನ್ನುವುದು ಒಂದು ಹೊಸ ಅಂಶವನ್ನ ಸೇರಿಸ್ಕೊಳ್ಬೇಕು ಅಂತ ತಿಳಿಸ್ತಾರೆ ಶ್ರೀಮದಾಚಾರ್ಯ. ಏನ್ ಆಚಾರ್ಯರ ಥಿಂಕಿಂಗ್ ಬಹಳ ಅದ್ಭುತ ಅದ್ರಿ. ನಾವೆಲ್ಲ ಎಲ್ಲೋ ಇದ್ಬಿಟ್ಟು ಹೊಟ್ಟೆ ಕೆಲಸ. ಮುಕ್ತಾನಾಪಿ ಪೂರ್ವತ್ರ ಕಾಲ ಸಂಬಂಧ ಇರಿತಃ. ಇನ್ನು ಮುಂದಿನ ಪೂರ್ಣತ್ವಂ ಚ ಸದಾ ವಿಷ್ಣು ಪ್ರಸಿದ್ಧಂ ಸರ್ವೇತ ಇತ್ಯಾದಿಗಳವ ಮಧ್ಯಾಹ್ನದಾಗ ನೋಡಂತ. ಶ್ರೀಕೃಷ್ಣ ಅರ್ಪಣಮಸ್ತು.